ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶಿ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬಂದು ಕೊನೆ ಆಷಾಢ ಶುಕ್ರವಾರ, ಹಾಗಾಗಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಬೇಕು. ಸಾಮಾನ್ಯವಾಗಿ ವರ್ಷ ಕೂಡ 4 ವಾರನೂ ಕೂಡ ತುಂಬ ಚೆನ್ನಾಗಿ ಮಾಡ್ತೀನಿ. ಒಂದು ವಾರ ಮಾತ್ರ ಸ್ವಲ್ಪ ವಿಶೇಷವಾಗಿರುತ್ತೆ. ನಾನು ಸೀರೆ ಹಾಕ್ಕೊಂಡು ಮನೇಲಿ ಏನಾದರೂ ಒಂದು ನೈವೇದ್ಯ ಮಾಡಿ ಅಲಂಕಾರನೆಲ್ಲ ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡಿ ಪೂಜೆ ಮಾಡುವಂಥದ್ದು. ನಮ್ಮನೆ ದೇವ್ರ ಮೈಸೂರು ಚಾಮುಂಡೇಶ್ವರಿ ಆಗಿರೋದ್ರಿಂದ ಒಂದು ವಾರನಾದರೂ ಸರಿ ನಾನು ಹಿಂಗೆ ಮಾಡ್ತೀನಿ. ವರ್ಷ ಏನು ಮಾಡ್ತಿದ್ದೆ ಅಂದರೆ ಮೊದಲನೇ ವಾರನೇ ಈ ಪೂಜೆನೆಲ್ಲ ಮುಗಿಸ್ಬಿಡ್ತಾ ಇದ್ದೆ. ಆದರೆ ಈ ವರ್ಷ ಜಾಣು ನಾಮಕರಣ ಆದಮೇಲೆ ನಾವು ಹುಷಾರು ತಪ್ಪಿಟ್ವಲ್ವ, ಹಾಗಾಗಿ ಮೊದಲನೇ ವಾರ ನನಗೆ ಮಾಡಲಿಕ್ಕೆ ಆಗಲಿಲ್ಲ. ಮಾಮೂಲಿಯಾಗಿ ಪೂಜೆ ಮಾಡಿದೆ. ಇನ್ನು 2ನೇ ವಾರ ನನ್ನ ಪರ್ಸ್ನಲ್ ಪ್ರಾಬ್ಲಮಿಂದ ಆಗಲಿಲ್ಲ. 3ನೇ ವಾರ ಊರಿಗೆ ಹೋಗ್ಬಿಟ್ವಿ. ಹಾಗಾಗಿ ಕೊನೆ ವಾರದಲ್ಲಿ ಮಾಡೋಣ ಅಂಥೇಳಿ ಇವತ್ತು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಮಾಡಿಲ್ಲ ಅಂದರೆ ಈ ವರ್ಷ ಮಾಡ್ದಂಗೆ ಆಗೋಗ್ಬಿಡುತ್ತೆ. ಒಂದು ವರ್ಷ ನಾವು ರೂಢಿ ತಪ್ಪಿದ್ರೆ ವರ್ಷನೂ ಕೂಡ ಅದು ಹಂಗೆ ಆಗೋಗ್ಬಿಡುತ್ತೆ. ಮತ್ತೆ ಮಾಡೋ ಥರ ಆಗೋದೇ ಇಲ್ಲ. ನಾನು ಹಂಗಾಗಿ ಒಂದು ವರ್ಷನೂ ಕೂಡ ತಪ್ಪಿಸಲ್ಲ, ಪ್ರತಿ ವರ್ಷನೂ ಕೂಡ ಮಾಡ್ತೀನಿ. 4 ವಾರದಲ್ಲಿ ಒಂದು ವಾರನಾದರೂ ನಮಗೆ ಸಿಗುತ್ತೆ ಅಲ್ವಾ, ಆ ವಾರನ ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಲ್ಲ. ಇನ್ನು ಮನೆಯಲ್ಲೂ ಕೂಡ ನೈಟೇ ಸ್ವಚ್ಛ ಮಾಡ್ಕೊಂಡಿದ್ದೆ. ಇವಾಗ ಹೊರಗಡೆ ಎಲ್ಲ ಸ್ವಚ್ಛ ಮಾಡಿಬಿಟ್ಟು ರಂಗೋಲಿನ ಇಡ್ತಾ ಇದ್ದೀನಿ. ಲಕ್ಷ್ಮಿ ಪಾದದ್ದು ರಂಗೋಲಿ ಇಡ್ತಾರಲ್ವ, ಅದನ್ನು ಇಡೋಣ ಅಂದ್ಕೊಂಡೆ. ನಾನು ಫಸ್ಟ್ ಟೈಮ್ ಇಟ್ಟಿದ್ದು ಸ್ವಲ್ಪ ದೊಡ್ಡದಾಗ್ಬಿಡ್ತು ಅಂತ ಅನಿಸುತ್ತೆ. ಪುಟ್ಟದಾಗಿ ಇಟ್ಟಿದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಾಣಿಸೋದು. ನಾನು ಆಮೇಲೆ ಅರಿಶಿನ ಮತ್ತು ಕುಂಕುಮದ ಕಲರ್ನ ಒಂಚೂರು ಹಂಗೆ ಹಾಕ್ತೆ ಚೆನ್ನಾಗಿ ಕಾಣಿಸ್ಲಿ ಅಂತ. ಬೆಳಗ್ಗೆಯಿಂದ ಪೂಜೆ ಮಾಡೋ ಗಲಿಬಿಲಿಲಿ ಮಾಯ್ಶ್ಚರೈಸರ್ ಅಪ್ಲೈ ಮಾಡೋದೇ ಮರ್ತ್ಬಿಟ್ಟಿದ್ದೀನಿ. ಇವಾಗ ಸ್ಕಿನ್ ಸ್ವಲ್ಪ ಡ್ರೈ ಅಂತ ಅನ್ನಿಸ್ತಾ ಇತ್ತು. ಹಂಗಾಗಿ ಒಂಚೂರು ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಬಂದೆ. ಏನು ಗೊತ್ತಾ, ಹನಿ ಬೀಳೋ ಕಾಲ ಇರ್ಬೋದು ಅಥವಾ ಚಳಿಗಾಲ ಇರ್ಬೋದು, ಬೇಸಿಗೆ ಇರ್ಬೋದು, ಯಾವುದೇ ಸೀಸನಲ್ಲೂ ಕೂಡ ಸ್ಕಿನ್ ಕೇರ್ ಅನ್ನೋದು ತುಂಬ ಅಂದರೆ ತುಂಬ ಮುಖ್ಯ. ಅದರಲ್ಲೂ ಹನಿ ಬೀಳೋ ಕಾಲದಲ್ಲಿ ಏನು ಗೊತ್ತಾ, ಕೆಲವೊಬ್ಬರಿಗೆ ಪಿಂಪಲ್ಸ್ ಜಾಸ್ತಿ ಆಗ್ತಿರುತ್ತೆ, ಆಕ್ನೆ ಮಾರ್ಕ್ಸು, ಡಲ್ನೆಸ್ಸು, ಪಿಗ್ಮೆಂಟೇಷನ್ನು, ಈ ಥರ. ಒಬ್ರಿಗೆ ಏನು ಗೊತ್ತಾ, ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ತೊಗೊಂಡು ಹಚ್ಚೋದು ಇಷ್ಟ ಇರಲ್ಲ. ಅಯ್ಯೋ ಅದು ನಮ್ಮ ಸ್ಕಿನ್ಗೆ ಅಡ್ಜಸ್ಟ್ ಆಗಲ್ವೋ ಅನ್ನೋ ಡೌಟಲ್ಲೇ ಇರ್ತಾರೆ. ಅವರು ಕ್ಯೂರ್ ಆ್ಯಪ್ನ ಯೂಸ್ ಮಾಡಿ ನೋಡ್ಬೋದು. ನಿಮಗೆ ಗೊತ್ತಿರೋ ಹಾಗೆ ನಾನು ಸುಮಾರು ದಿನದಿಂದ ಈ ಆ್ಯಪ್ನ ಬಳಸ್ಕೊಳ್ತಾ ಬಂದಿದ್ದೀನಿ. ಇದರಲ್ಲಿ ಸ್ಕಿನ್ಗೆ ಸಂಬಂಧಪಟ್ಟಂತಹ ಹಾಗೆ ಏರ್ಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ ಆಯಿತಾ. ಜಸ್ಟ್ ಇದನ್ನು ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿಕೊಂಡು ನಮ್ಮದೊಂದು ಫೋಟೋನ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಆಯಿತು. ಫೋಟೋ ಅಪ್ಲೋಡ್ ಮಾಡಿದ ತಕ್ಷಣ ಅದೇ ಅನಲೈಸ್ ಮಾಡುತ್ತೆ, ಸ್ಕಿನ್ನಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅನ್ನೋದನ್ನ ನಮಗೆ ತೋರಿಸುತ್ತೆ ಆಯಿತಾ. ಆಮೇಲೆ ಇದರಲ್ಲಿ ಒಂದು ಒಳ್ಳೆ ಡರ್ಮಟಾಲಜಿಸ್ಟ್ ಕೂಡ ಇರ್ತಾರೆ. ಅವರು ನಮ್ಮ ಸ್ಕಿನ್ ಪ್ರಾಬ್ಲಮ್ನ ನೋಡಿಬಿಟ್ಟು ಅದಕ್ಕೆ ತಕ್ಕಂತಹ ಪ್ರಾಡಕ್ಟ್ಗಳನ್ನ ನೇರವಾಗಿ ಮನೆಗೆ ಕಳಿಸ್ಕೊಡ್ತಾರೆ ಆಯಿತಾ. ಇಷ್ಟು ಪ್ರೋಸೆಸ್ಗೆ ಎಷ್ಟಾಗುತ್ತೆ ಅಂದರೆ ಬರೀ 2200 ರೂಪಾಯಿ ಅಷ್ಟೇ. 2200 ರೂಪಾಯಲ್ಲಿ ಡರ್ಮಟಾಲಜಿಸ್ಟ್ ಕನ್ಸಲ್ಟೇಷನ್ ಆಗುತ್ತೆ, ಪ್ರಾಡಕ್ಟ್ ಸಿಗುತ್ತೆ, ಹಾಗೆ ಫ್ರೀಯಾಗಿ ಡೆಲಿವರಿ ಕೂಡ ಆಗುತ್ತೆ. ಹಾಗಾಗಿ ನಾನು ಹೇಳೋದು ಯಾಪ್ ಬೆಸ್ಟ್ ಅಂತ ಹೇಳ್ಬಿಟ್ಟು. ನನಗೆ ನೀವು ನೋಡ್ತಾ ಇದ್ದೀರಲ್ಲ, ಈ ಒಂದು ಕಿಟ್ನ ಕಳಿಸ್ಕೊಟ್ಟಿದ್ದಾರೆ. ಈ ಕಿಟ್ಟಲ್ಲಿ ನನ್ನ ಸ್ಕಿನ್ಗೆ ಬೇಕಾದಂತಹ ಫೇಸ್ ವಾಶು, ಸನ್ಸ್ಕ್ರೀನು, ಮಾಯ್ಶ್ಚರೈಸರು, ಸಿರಮು, ನೈಟ್ ಕ್ರೀಮು ಎಲ್ಲ ಕೂಡ ಇದೆ ಆಯಿತಾ. ನನ್ನ ಸ್ಕಿನ್ ಟೋನ್ಗೆ ಯಾವ ಸೂಟ್ ಆಗುತ್ತೆ ನೋಡಿ ಅದನ್ನು ನನಗೆ ಕಳಿಸಿದ್ದಾರೆ. ನಿಮ್ಮ ಸ್ಕಿನ್ ಟೋನ್ಗೆ ಯಾವ ಸೂಟ್ ಆಗುತ್ತೆ ಅದನ್ನು ನಿಮಗೆ ಕಳಿಸ್ಕೊಡ್ತಾರೆ. ಇನ್ನು ಇದನ್ನು ಬೆಳಗ್ಗೆ ಮತ್ತು ಸಂಜೆ ನಾನು ಮಿಸ್ ಮಾಡ್ದೇನೆ ಯೂಸ್ ಮಾಡ್ತೀನಿ. ಒಂದು 2-3 ಸ್ಟೆಪ್ನ ಫಾಲೋ ಮಾಡಿದ್ರೆ ಆಯಿತು. ತುಂಬಾ ಈಸಿ. ಸ್ಕಿನ್ ಕೇರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ಸ್ಕಿನ್ಗೆ ನಾವು ಸ್ವಲ್ಪನಾದರೂ ಕೂಡ ಟೈಮ್ ಕೊಡಬೇಕು ಅಲ್ವಾ. ಮುಖ್ಯವಾಗಿ ಇನ್ನೊಂದೇನಂತ ಅಂದರೆ, ಈ ಕ್ಯೂರ್ ಆ್ಯಪ್ನ ಯೂಸ್ ಮಾಡ್ತಿರೋ 98% ಜನರಿಗೆ ಬರೀ ಒಂದು 3 ವಾರದಲ್ಲೇ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ. ನಾನು ಸುಮಾರು ಸಲ ಹೇಳ್ತಾ ಇದ್ದೀನಿ, ನೀವು ಕೂಡ ನೋಡ್ತಾ ಇರ್ಬೋದು ನನ್ನ ಸ್ಕಿನ್ನಲ್ಲಿ ಎಷ್ಟೊಂದೆಲ್ಲ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಇನ್ನು ನೀವೇನಾದರೂ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋಂಗಿದ್ರೆ ನಾನು ಲಿಂಕ್ನ ಕಮೆಂಟಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರ್ತೀನಿ. ಹಾಗೆ ನನ್ನ ಕೂಪನ್ ಕೋಡ್ನ ನೀವು ಯೂಸ್ ಮಾಡಿಕೊಂಡು ಡೌನ್ಲೋಡ್ ಮಾಡೋದ್ರಿಂದ ನಿಮ್ಗೊಂದಿಷ್ಟು ಡಿಸ್ಕೌಂಟ್ ಅಂತ ಕೂಡ ಸಿಗುತ್ತೆ. ಮಿಸ್ ಮಾಡಿದ್ರೆ ಚೆಕ್ ಮಾಡಿ ನೋಡಿ. ಅಮ್ಮ ಊರಿಂದ ಒಂದಿಷ್ಟು ಎಳ್ಳೀರು ತೊಗೊಂಡು ಬಂದಿದ್ರು, ಹಾಗಾಗಿ ಅಪ್ಪುಗೆ ಇವತ್ತು ಎಳ್ಳೀರೇ ಕುಡ್ಕೊಂಡು ಹೋಗಪ್ಪು ಅಂತ ಹೇಳಿದೆ. ಇವರು ಒಂದು ಎಳ್ಳೀರು ಕುಡಿಯೋಕ್ಕೆ ಎಷ್ಟು ಕೆಲಸ ಕೊಡ್ತಾರೆ ಗೊತ್ತಾ. ಸಿಂಕ್ ಒಳಗಡೆ ಚೆಚ್ಚಪ್ಪು ಅಂದರೆ ಕೇಳಲ್ಲ, ಇಲ್ಲ ಹೊರಗಡೆ ಹೋಗ್ತಾರೆ. ಹಿಂಗೆ ಕುಯ್ದ್ರೆ ಪರವಾಗಿಲ್ಲ, ಮಚ್ಚಲ್ಲಿ ಕೆತ್ತಾರಲ್ಲ ಆವಾಗ ಫುಲ್ ಆ ಕಡೆ ಎಲ್ಲ ಹರಿರುತ್ತೆ, ಈ ಕಡೆ ಎಲ್ಲ ಹರಿರುತ್ತೆ. ಅದು ಕ್ಲೀನ್ ಮಾಡೋಕ್ಕೆ ಮತ್ತೆ ಒಂದು 5 ನಿಮಿಷ ಟೈಮ್ ತೊಗೊಳುತ್ತೆ. ಗಂಜಿ ಇಲ್ಲ ಅನ್ಸುತ್ತಲ್ವ ಇದು. ಇರಬೇಕು, ಫುಲ್ ಒಳಗೆ ಹೋಯ್ತಾರೆ, ಕಾಯ್ತಾರೆ. ಹಂಗಾರೆ ಕೆಚ್ತಾರೆ. ಹಂಗಾದ್ರೆ ಆಯ್ತಾ. ದೊಡ್ಡ ಚಾಕು ತಂದುಕೊಟ್ಟಿದ್ರು ಒಂದು 3, ಅದು ಎಲ್ಲಿದ್ದಾವೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಗ್ರೀನ್ ಕಲರ್ ಚಾಕು ಅಂತಾರೆ, ಸಿಗ್ತಾ ಇಲ್ಲ. ಏನೋ ಇರೋದೇ ಇಲ್ಲ ಮನೇಲಿ, ಎಲ್ಲಿರ್ತದೆ ಅಲ್ಲೇ ಎಲ್ಲ ಜೋಡಿಸ್ಬಿಡ್ತೀರಾ.
ಎಲ್ಲಿ ಜೋಡಿಸ್ತಿರೋ ಗೊತ್ತಿಲ್ಲ. ಇವ್ರಿಗೇನು ಗೊತ್ತಾ, ಏನಾದರೂ ಸ್ನ್ಯಾಕ್ಸ್ ಇದ್ದರೆ ಕಣ್ಣಿಗೆ ಕಾಣಂಗೆ ಇಡಬೇಕಂತೆ. ಈ ಥರದ್ದೆಲ್ಲನೂ ಕಣ್ಣಿಗೆ ಕಾಣಂಗೆ ಇಡಬೇಕಂತೆ. ಒಟ್ಟಿನಲ್ಲಿ ಯಾವ ಪದಾರ್ಥ ಬೇಕು ನೋಡಿ ಅದೆಲ್ಲ ಕಣ್ಣಿಗೆ ಕಾಣಿಸ್ಬೇಕಂತೆ. ಹಾಗಂದ್ರೆ ಎಲ್ಲ ನಾವು ಶೋಗೆ ಇಟ್ಬಿಡ್ಬೇಕು ಅಷ್ಟೇ. ನಾವು ಆ ಜಾಗಕ್ಕೆ ಇಟ್ಟಿರ್ತೀವಿ, ಇವ್ರು ನೋಡಿ ತೊಗೊಳಲ್ಲ. ಈ ಚಾಕು ಎಲ್ಲೋ ಮೇ ಬಿ ಇವರೇ ಮಿಸ್ ಮಾಡಿದ್ದಾರೆ ಅನಿಸುತ್ತೆ. ಹಂಗಲ್ಲಮ್ಮ, ಈಗ ತಿಂಡಿ ಏನಾದರೂ ತಂದಿರ್ತೀವಿ, ಎಲ್ಲ ಬಚ್ಚಿಟ್ಬಿಟ್ರೆ ಎಲ್ಲೂ ಬಚ್ಚಿಡಲ್ಲ. ಇಲ್ಲಿ ನೋಡಿ, ಇಲ್ಲೊಂದು ಬಾಕ್ಸ್ ಇದೆ ನೋಡಿ, ಈ ಬಾಕ್ಸಲ್ಲೇ ಹಾಕಿಟ್ಟಿರ್ತೀನಿ. ಆದರೆ ಇವ್ರಿಗೆ ಎತ್ಕೊಂಡು ತಿನ್ನೋಕ್ಕಾಗಲ್ಲ. ಕಾಣಿಸಿಲ್ಲ, ನಾನು ತಿಂದಿಲ್ಲ. ಆಗಲ್ವಾ? ಪರವಾಗಿಲ್ಲ. ಇದೆಲ್ಲ ಚಾಕು ಹಂಗೆ ಇರೋದು. ಆಯ್ತಾ? ಕೊನೆಗೂ ಸಾಹಸ ಆಯ್ತು. ಬಿಡಪ್ಪ, ಕ್ಲೀನ್ ಮಾಡ್ಕೊತೀನಿ ಅಷ್ಟೇ ಅಲ್ಲ. ಏನು ಸ್ವೀಟ್ ಆಗಿತ್ತು ಗೊತ್ತಾ? ಸ್ಟ್ರಾ ಹಾಕೊಂಡಿರೋದು ನೋಡಿ ಇವರು. ಮತ್ತೆ ಇಲ್ಲೆಲ್ಲ ಚೆಲ್ಲಿದ್ರೆ ಚೆನ್ನಾಗಿದೆಯಾ? ಇನ್ನಿವಾಗ ಇವರು ಜಿಮ್ಗೆ ಹೊರಡ್ತಾರೆ. ಫುಲ್ ಸ್ವೀಟು. ಕೆಂದೆಳ್ಳು ನೀರು ಅಂತಾರಲ್ಲ, ಅದು ಚೆನ್ನಾಗಿದೆ. ಬೆಳಿಗ್ಗೆ ಎಳ್ಳೀರು ಕುಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಒಂಥರ ಹಿತ ಅನಿಸ್ತಾ ಇರುತ್ತೆ. ಇನ್ನೊಂದು ವಾರಕ್ಕೆ ಇವರಿಗೆ ಬೇರೆ ಬೇರೆ ಜ್ಯೂಸ್ ಇಲ್ಲ, ಬರೀ ಡೈಲಿ ಎಳ್ಳೀರು ಕುಡಿಬೋದು. ವಾರ ಆಗಲ್ಲ, 3 ದಿನ. ನೀವು ಹೊರಡ್ಲಿ, ನಾನು ಮಿಕ್ಕಿದ ಕೆಲಸ ಮಾಡ್ಕೋತೀನಿ. ಇನ್ನು ಇವತ್ತು ನಾನು ಈ ಥರ ರೆಡಿಯಾಗಿದ್ದೀನಿ ನೋಡಿ. ಇದು ಬಂದು ಕ್ರೇಪ್ ಸಿಲ್ಕ್ ಸ್ಯಾರಿ ಆಯಿತಾ. ನನಗೇನಂತ ಅಂದರೆ, ಈ ಥರ ಸೀರೆ ಎಲ್ಲ ಹಾಕಿದಾಗ ಹೂ ಮುಡ್ಕೊಳ್ಳಿಕ್ಕೆ ತುಂಬ ಇಷ್ಟ ಆಗುತ್ತೆ. ಹೂ ಮುಡಿದ್ಮೇಲೆ ಒಂದು ವಿಡಿಯೋ ಮಾಡ್ಕೊಳ್ಬೇಕು. ನಾನು ಹೂ ಮುಡಿದಾಗ ಕೂದಲು ನೋಡ್ಲಿಕ್ಕೆ ತುಂಬ ಖುಷಿ ಆಯಿತಾ, ಹಾಗಾಗಿ ಒಂದು ವಿಡಿಯೋ ಮಾಡಿ ಇಟ್ಕೊಂಡಿರ್ತೀನಿ. ಇವತ್ತು ಮಾಡಿದ್ನೆಲ್ಲ ಅದು ನನಗೆ ಶೇರ್ ಮಾಡಿದೆ. ಇನ್ನು ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡಿದ್ದೆ ರಾತ್ರಿನೇ. ದೇವ್ರ ಸಾಮಗ್ರಿಗಳನ್ನೂ ಕೂಡ ತೊಳೆದಿಟ್ಟಿದ್ದೆ. ಇವಾಗ ಫೋಟೋಗಳನ್ನೆಲ್ಲ ಒರೆಸ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅಂದರೆ ಅಲಂಕಾರ ಮಾಡಿ ಕಳಸ ಇಟ್ಟು ಪೂಜೆ ಮಾಡಲಿಕ್ಕೆ. ಏನು ಗೊತ್ತಾ, ಪ್ರತಿ ವರ್ಷ ನಮ್ಮನೇಲಿ ಈ ಆಷಾಢ ಮಾಸದಲ್ಲಿ ಒಂದು ವಿಶೇಷ ನಡೆಯುತ್ತೆ ಆಯಿತಾ. ಒಂಥರ ಪವಾಡನೆ ಅಂತ ಅನ್ಸುತ್ತೆ ನನಗೆ ಒಂದೊಂದ್ಸಲ. ಯಾಕಂದರೆ ಕಳಸದಲ್ಲಿ ಮೊಳಕೆ ಬರಲಿಕ್ಕೆ ಶುರುವಾಗುತ್ತೆ ಆಯಿತಾ. ಮೊದಲನೇ ವಾರ ಇಲ್ಲ 2ನೇ ವಾರ, ಈ 2 ವಾರದಲ್ಲಿ ಯಾವುದಾದ್ರೂ ಒಂದು ವಾರನಾದರೂ ಸರಿ ಮೊಳಕೆ ಬಂದೇ ಇರುತ್ತೆ. ನಾನು ಲಾಸ್ಟ್ ಇಯರ್ ಕೂಡ ನಿಮಗೆ ಶೇರ್ ಮಾಡಿದ್ದೆ, ನೀವು ಒಂದ್ಸಲ ನೋಡ್ಬೋದು. ಅದಕ್ಕಿಂತ ಮುಂಚೆಯಿಂದನೂ ಕೂಡ ಹಂಗೇನೇ ನಮ್ಮ ಮನೇಲಿ. ಆ ಕಡೆ ವರ್ಷವೂ ಕೂಡ ಹಂಗೆ ಆಗಿತ್ತು. ನಾನೊಂದು 2-3 ವರ್ಷ ಅಷ್ಟೊಂದೇನು ಗಮನಿಸಿರಲಿಲ್ಲ, ಮಾಮೂಲಿ ಅಂದ್ಕೊಂಡಿದ್ದೆ. ಆದರೆ ಲಾಸ್ಟ್ ಇಯರಿಂದ ಇದನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಲ್ವಾ. ಪ್ರತಿ ಆಷಾಢದಲ್ಲಿ ಕಳಸದಲ್ಲಿ ಮೊಳಕೆ ಬರುತ್ತೆ. ನಮ್ಮಮ್ಮ ಹೇಳ್ತಿರ್ತಾರೆ ಅದೊಂದು ಶುಭ ಸೂಚನೆ, ಒಳ್ಳೆಯದು, ಅದು ಈ ಮಾಸದಲ್ಲಿ ಬಂದರೆ ತುಂಬಾ ಒಳ್ಳೆಯದು ಅಂತೇಳಿ. ನಾವು ಕಳಸದಲ್ಲಿ ಮೊಳಕೆ ಬರಲಿ ಅಂತೇಳಿ ಯಾವತ್ತೂ ಕೂಡ ಬೇಡ್ಕೊಂಡೆಲ್ಲ ನಾನು ಇದು ಮಾಡಲ್ಲ ಆಯಿತಾ. ಅದೇನೋ ಗೊತ್ತಿಲ್ಲ, ಪವಾಡ ಅಂತ ಥರ ಬಂದುಬಿಡುತ್ತೆ. ಇವಾಗ ನೋಡಿ, ಇವಾಗ ಕಳಸದಲ್ಲಿ ಮೊಳಕೆ ಬಂದಿದೆಯಾ, ನಾನು ಇದೇ ಕಾಯಿನ ಪೂಜೆ ಮಾಡ್ತಾ ಇರ್ತೀನಿ. ನಾನು ಇದನ್ನು ಕಾಯಿ ತೆಗಿಲಿಕ್ಕೆ ಹೋಗಲ್ಲ. ಇದು ಸ್ವಲ್ಪ ಜಾಸ್ತಿ ದೊಡ್ಡದಾಯಿತು, ಆಗ್ತಾಯಿಲ್ಲ, ಅದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಅಂದಾಗ ಮಾತ್ರ ತೆಗೆದುಬಿಟ್ಟು ಪಾಟ್ಗೆ ಹಾಕೋದು. ಸುಮಾರು ಒಂದು 6-7 ತಿಂಗಳು ಇಡ್ಬೋದು. ಇಟ್ಬಿಟ್ಟು ನಾನು ಪೂಜೆ ಮಾಡಿದ್ದೀನಿ, ಆಮೇಲೆ ತೆಗೆದುಬಿಡ್ತೀನಿ ಆಯಿತಾ. ತೆಗೆದ ಮೇಲೆ ಬರಲ್ಲ. ಒಂದು 3-4 ತಿಂಗಳು ನಾನು ಸುಮಾರು ಸಲ ಅಬ್ಸರ್ವ್ ಮಾಡಿ ನೋಡಿದ್ದೀನಿ, ಬರೋದೇ ಇಲ್ಲ. ಆಷಾಢ ಯಾವಾಗ ಶುರುವಾಯಿತು, ಆ ಮೊದಲನೇ ವಾರದಲ್ಲಿ ಇಲ್ಲ 2ನೇ ವಾರದಲ್ಲಿ ಮೊಳಕೆ ಬಂದುಬಿಡುತ್ತೆ. ನಾನು ಹಂಗೆ ಅಂದ್ಕೊಳ್ತಿದ್ದೆ. ಇವತ್ತು ಕಳಸದಲ್ಲಿ ಮೊಳಕೆ 2ನೇ ವಾರ ಬಂತ 3ನೇ ವಾರ ಬಂತ ಅಂತೇಳಿ ನನಗೆ ಗೊತ್ತಾಗಲಿಲ್ಲ. 2ನೇ ವಾರ ಪೂಜೆ ಮಾಡಲಿಕ್ಕಾಗಲಿಲ್ಲ, ದೇವ್ರ ಮನೆ ಓಪನ್ ಮಾಡಿರಲಿಲ್ಲ ಅಲ್ವಾ. ಇನ್ನು 3ನೇ ವಾರ ಮಾಮೂಲಿ ದಿನದಲ್ಲಿ ಪೂಜೆ ಮಾಡಬೇಕಾದ್ರೆ ಕಾಣಿಸಿರಲಿಲ್ಲ. ಅದು ಪುಟ್ಟದಾಗಿ ಮೊಳಕೆ ಹೊಡೋದು ಗೊತ್ತಾಗಲ್ಲ, ನಾವು ಕಳಸ ತೆಗೆದಾಗಲೇ ಗೊತ್ತಾಗೋದು ಮೊಳಕೆ ಬರ್ತಾ ಇದೆ ಅಂತ. ಶುಕ್ರವಾರ ದಿನ ನಾನು ಪೂಜೆ ಮಾಡ್ಲಿಕ್ಕೆ ನೋಡೋದ್ನಲ್ಲ, ಆವಾಗ ನೋಡಿದೆ ಮೊಳಕೆ ಬಂದಿರೋದು. ಅಪ್ಪ ಬಂತಲ್ಲ ಅಂತೇಳಿ ಒಂಥರ ಮನಸ್ಸಿಗೆ ಖುಷಿ ಆಯಿತು. 2ನೇ ವಾರ ಬಂತ ಅನ್ನೋದು ಗೊತ್ತಾಗಲಿಲ್ಲ ಅಷ್ಟೇ. ಇನ್ನಿವತ್ತು ಉಪ್ಪಿನ ದೀಪನ ಹಚ್ತಾ ಇದ್ದೀನಿ. ಸುಮಾರು ಜನ ಕೇಳ್ತಾ ಇರ್ತೀರಾ, ನೀವು ಪ್ರತಿ ವರ್ಷವೂ ಉಪ್ಪಿನ ದೀಪ ಹಚ್ತೀರಾ ಅಂತೇಳಿ. ಹೌದು, ನಾನು ಪ್ರತಿ ವರ್ಷ ಕೂಡ ಉಪ್ಪಿನ ದೀಪ ಹಚ್ತೀವಿ. ಕೆಲವೊಬ್ಬರು ಕಮೆಂಟಲ್ಲಿ ಹೇಳ್ತಿರ್ತೀರಲ್ಲ, ನೀವು ಇಷ್ಟು ಬೇಗ ಹೇಗೆ ನೀವು ಎಲ್ಲನೂ ಕೂಡ ಮಾಡ್ಕೊಂಡ್ರಿ, ನೀವು ಅಂದ್ಕೊಂಡಂಗೆ ನಿಮ್ಮ ಆಸೆಗಳನ್ನೆಲ್ಲ ಹೆಂಗೆ ಈಡೇರಿಸ್ಕೊಂಡ್ರಿ, ಹೆಂಗೆ ನೀವು ಮುಂದೆ ಬಂದ್ರಿ ಅಂತ ಹೇಳ್ಬಿಟ್ಟು. ನಾನು ದೇವ್ರ ಮೇಲೆ ಇಟ್ಟಿರೋ ಭಕ್ತಿ ಕೂಡ ಕಾರಣ, ಈ ಉಪ್ಪಿನ ದೀಪ ಹಚ್ಚೋದು ಕೂಡ ಕಾರಣ ಆಯಿತಾ. ನಾನು ಯಾವ ವರ್ಷ ಕೂಡ ಮಿಸ್ ಮಾಡಲ್ಲ.
ಪ್ರತಿ 4 ವಾರನೂ ಕೂಡ ಆಷಾಢ ಮಾಸದಲ್ಲಿ ನಾನು ಉಪ್ಪಿನ ದೀಪ ಹಚ್ತೀನಿ. ಈ ವರ್ಷ ಅಷ್ಟೇ ಮಿಸ್ ಆಗಿರೋದು. ಕೆಲವೊಬ್ಬರು ಇದನ್ನು ನಂಬ್ತಾರೆ, ಕೆಲವೊಬ್ಬರು ಇದನ್ನು ನಂಬಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾವೇನು ಅಂದ್ಕೊಂಡು ಈ ದೀಪನ ಹಚ್ತೀವೋ ಅದು ಖಂಡಿತ ಸಕ್ಸಸ್ ಆಗುತ್ತೆ. ಸಕ್ಸಸ್ ಆಗಿದೆ ಕೂಡ ನನಗೆ. ನಾನು ಪ್ರತಿ ವರ್ಷ ಏನಾದರೂ ಒಂದು ಮನಸ್ಸಲ್ಲಿ ಇಟ್ಕೊಂಡು ದೀಪ ಹಚ್ತೀನಿ ಆಯಿತಾ. ಅದು ಮುಂದಿನ ವರ್ಷದಷ್ಟರಲ್ಲಿ ಈಡೇರಿದೆ ನನ್ನ ಆಸೆ. ನಾವು ಯಾವಾಗಲೂ ಅಷ್ಟೇ ಒಳ್ಳೇದನ್ನ ಮನಸ್ಸಲ್ಲಿ ಇಟ್ಕೊಂಡು ದೇವ್ರ ಹತ್ರ ಕೇಳಿದಾಗ ಖಂಡಿತ ದೇವ್ರು ನಮಗೆ ಆಶೀರ್ವಾದ ಮಾಡೇ ಮಾಡ್ತಾರೆ. ದೇವ್ರ ಮೇಲೆ ಭಾರ ಹಾಕಿ ನಮ್ಮ ಕೆಲಸನ ನಿಷ್ಠೆಯಿಂದ ಮಾಡ್ಕೊಳ್ತಾ ಹೋದರೆ ದೇವರೇ ನಮಗೆ ಒಂದು ಒಳ್ಳೆ ಫಲ ಕೊಡ್ತಾರೆ ಆಯಿತಾ. ಇದು ನನಗೆ ನಿಜವಾಗ್ಲೂ ಎಕ್ಸ್ಪೀರಿಯನ್ಸ್ ಆಗಿರುವಂತಹ ಮಾತು. ನೀವು ನೋಡಿರ್ಬೋದು, ನಾನು ಚಿಕ್ಕ ಮನೇಲೂ ಕೂಡ ದೀಪ ಹಚ್ತಾ ಇದ್ದೆ, ಇವಾಗಲೂ ಕೂಡ ಹಚ್ತಾ ಇದ್ದೀನಿ, ಮುಂದೆನೂ ಕೂಡ ಹಚ್ತೀನಿ. ನಂಬಿಕೆ ಇಟ್ಟು ನಾವು ದೇವ್ರನ್ನ ಬೇಡ್ಕೊಂಡಾಗ ಖಂಡಿತ ದೇವ್ರು ನಮಗೆ ಮೋಸ ಮಾಡಲ್ಲ ಅನ್ನೋದು ನನ್ನ ನಂಬಿಕೆ. ಆದರೆ ನಮ್ಮ ಉದ್ದೇಶ ಯಾವತ್ತೂ ಕೂಡ ಒಳ್ಳೆಯದಾಗಿರಬೇಕು, ಇನ್ನೊಬ್ರಿಗೆ ಕೆಡುಕು ಮಾಡೋದಾಗಿರಬಾರ್ದು. ಅದ್ರ ಬದಲು ನಮ್ಮ ಕಷ್ಟಕ್ಕೆ ತಕ್ಕಂತಹ ಫಲ ಕೊಡಪ್ಪ ಅಂತೇಳಿ ಭಗವಂತನ ಹತ್ರ ಬೇಡ್ಕೊಂಡ್ರೆ ಖಂಡಿತ ನಮಗೆ ಒಳ್ಳೆಯದಾಗುತ್ತೆ. ಇನ್ನು ನಾನು ಉಪ್ಪಿನ ದೀಪ ಹಚ್ಚಿದ ಮೇಲೆ ಒಂದು ವೀಳ್ಯದೆಲೆಗೆ ಅರ್ಧ ಕೊಬ್ಬರಿ, ಸ್ವಲ್ಪ ಕಲ್ಲು ಸಕ್ಕರೆ, ಹಾಗೆ ಒಣ ಖರ್ಜೂರ ಬರುತ್ತಲ್ಲ ಅದನ್ನು ಇಡ್ತಾ ಇದ್ದೀನಿ ನೈವೇದ್ಯಕ್ಕೆ ಅಂತ ಹೇಳಿ. ಮನೇಲಿ ಏನಾದರೂ ಸಿಹಿ ಮಾಡಿದರೆ ಸಿಹಿ ಕೂಡ ನೈವೇದ್ಯ ಮಾಡ್ಬೋದು. ನಾನಿಲ್ಲ ಮಾಡಿರಲಿಲ್ಲ ಆಯಿತಾ, ಹಾಗಾಗಿ ಇದನ್ನು ಇಟ್ಟು ನೈವೇದ್ಯ ಮಾಡ್ತಾ ಇದ್ದೀನಿ. ಇವಾಗ ಒಂದು ಸಲ ಪೂಜೆನೆಲ್ಲ ಮುಗಿಸ್ಕೊಂಡ್ಬಿಟ್ಟೆ. ದೀಪ ಎಲ್ಲ ಹಚ್ಚಿದ ಮೇಲೆ ಪೂಜೆ ಮಾಡ್ದಂಗೆ ಎದ್ದು ಬರಬಾರ್ದು, ಹಾಗಾಗಿ ಮೊದಲೇ ನಾನು ಪೂಜೆನೆಲ್ಲ ಮುಗಿಸ್ಕೊಂಡು ಈಗ ಒಂದು ಬಟ್ಲಿಗೆ ಪಲಾವ್ ಎಲೆ ಬರುತ್ತಲ್ಲ ಆ ಪಲಾವ್ ಎಲೆ, ಹಾಗೆ ಚಕ್ಕೆ, ಲವಂಗ ಮತ್ತು ಬಿಳಿ ಸಾಸಿವೆ, ನಾವು ಅಡುಗೆಗೆ ಬಳಸ್ತೀವಲ್ಲ ಕಪ್ಪು ಸಾಸಿವೆ ಅದಲ್ಲ, ಬಿಳಿ ಸಾಸಿವೆ ಅಂತಲೇ ಬೇರೆ ಬರುತ್ತೆ, ಗಂಧಿಗೆ ಅಂಗಡಿಲೆಲ್ಲ ಸಿಗುತ್ತೆ ಅದು, ಹಾಗೆ ಕರ್ಪೂರ, ಇಷ್ಟನ್ನು ಹಾಕಿಬಿಟ್ಟು ಇವಾಗ ಹಚ್ಬಿಟ್ಟು ದೇವ್ರ ಮನೆಯಲ್ಲೆಲ್ಲ ಬೆಳಗಿ ಮನೆಯಲ್ಲೆಲ್ಲ ಕೂಡ ಧೂಪ ಥರ ಹಾಕ್ತೀನಿ. ಈ ಥರ ಮಾಡೋದ್ರಿಂದ ಮನೆಗಾಗಿರೋ ದೃಷ್ಟಿ ಕಡಿಮೆ ಆಗುತ್ತೆ, ನಮಗಾಗಿರೋ ದೃಷ್ಟಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಮನೇಲಿ ಒಂದು ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ ಆಯಿತಾ. ನೀವು ಒಂದು ಸಲ ಈ ಥರ ಎಲ್ಲ ಮಾಡಿ ನೋಡಿ, ಎಷ್ಟು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಗೊತ್ತಾ. ಆವತ್ತಿನ ದಿನವೇ ಒಂಥರ ವಿಶೇಷವಾಗಿರುತ್ತೆ. ತುಂಬ ಅಂದರೆ ತುಂಬ ಖುಷಿಯಾಗಿರ್ತೀವಿ ಆವತ್ತಿನ ದಿನ. ಬೇರೆ ದಿನಕ್ಕೆ ಹೋಲಿಸ್ಕೊಂಡ್ರೆ ಆವತ್ತಿನ ದಿನ ಮಾತ್ರ ಮನಸ್ಸಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ನಾನು ಇದನ್ನೆಲ್ಲ ನಂಬಿ ಪ್ರತಿ ವರ್ಷವೂ ಕೂಡ ಆಚರಿಸ್ತೀನಿ, ಹಾಗಾಗಿ ಈ ವರ್ಷವೂ ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡಿಕೊಂಡೆ. ಇನ್ನು ನೈವೇದ್ಯಕ್ಕೆ ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಸಲ ನಾನು ಮತ್ತೆ ಪೂಜೆ ಮಾಡ್ತೀನಿ, ನೈವೇದ್ಯನ ಇಟ್ಬಿಟ್ಟು ಪೂಜೆ ಮಾಡ್ತೀನಿ, ಅದಕ್ಕೆ ಇವಾಗ ರೆಡಿ ಮಾಡ್ತಾ ಇದ್ದೆ. ಇವತ್ತೇನು ಗೊತ್ತಾ, ಕಡಲೆಬೇಳೆನ ಹಾಕಿಬಿಟ್ಟು ಒಂದು ರೆಸಿಪಿ ಮಾಡೋಣ, ಒಂದು ಸ್ವೀಟ್ ರೆಸಿಪಿ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಹಾಗಾಗಿ ಅದನ್ನು ಕೂಡ ಶೂಟ್ ಮಾಡ್ಕೊತಾ ಇದ್ದೀನಿ. ಒಂದು ಕಡೆ ತಿಂಡಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲು ಕಡಲೆಬೇಳೆನ ಬೇಯಲಿಕ್ಕೆ ಇಟ್ಕೊಂಡಿದ್ದೀನಿ, ಅದ್ರ ಪಾಡ್ಗದ್ದು ಬೇಯ್ತಾ ಇದೆ. ಇನ್ನು ಈ ಕಡೆ ಒಂದು ಪ್ಯಾನ್ಗೆ ತೆಂಗಿನಕಾಯಿ ತುರಿನ ಹಾಕಿ ಬಿಸಿ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಇದ್ದರೆ ಅದನ್ನೇ ಬಳಸ್ಬೋದು, ಇಲ್ಲ ಹಸಿ ತೆಂಗಿನಕಾಯಿ ತುರಿ ಇದೆ ಅಂದರೆ ಅದನ್ನ ಈ ಥರ ಹುರ್ಕೊಂಡು ಎತ್ತಿಡ್ಕೊಳ್ಬೇಕಾಗತ್ತೆ. ಆಮೇಲೆ ದ್ರಾಕ್ಷಿ, ಗೋಡಂಬಿನ ತುಪ್ಪದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ, ಕಲರ್ ಚೇಂಜ್ ಆಗೋವರೆಗೂ. ಇದನ್ನು ಎತ್ತಿಟ್ಕೊಂಡಿದ್ದಾದಮೇಲೆ ಪಚ್ಚ ಬಾಳೆಹಣ್ಣು ಬರುತ್ತಲ್ಲ ಆ ಬಾಳೆಹಣ್ಣ ಒಂದು ತೊಗೊಂಡಿದ್ದೀನಿ, ಒಂದನ್ನು ಈ ತುಪ್ಪಕ್ಕೆ ಹಾಕ್ಬಿಟ್ಟು ಮತ್ತೆ ಇದನ್ನು ಹುರ್ಕೊಳ್ತಾ ಇದ್ದೀನಿ. ಒಂಚೂರು ಬಿಸಿ ಮಾಡ್ಕೊಳ್ಬೇಕು. ಬಾಳೆಹಣ್ಣನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡ್ರು ನಡೆಯುತ್ತೆ, ಇಲ್ಲ ಈ ಥರ ಕೂಡ ಮಾಡ್ಕೊಂಡು ಹಾಕೋಬೋದು. ತುಪ್ಪಕ್ಕೆ ಹಾಕಿದ ತಕ್ಷಣ ಅದು ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ. ಇನ್ನು ಈ ಕಡೆ ಕಡಲೆಬೇಳೆ ಕೂಡ ಚೆನ್ನಾಗಿ ಬೆಂದಿತ್ತು, ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟು ಬೆಂದರೆ ಸಾಕು, ತುಂಬ ಬೇಯಲಿಕ್ಕೆ ಹೋಗಬಾರ್ದು, ಬೇಯಿಸ್ಲಿಕ್ಕೆ ಹೋಗಬಾರ್ದು. ಮಾಮೂಲಿಯಾಗಿ ನಾವು ಸಾಂಬಾರಿಗೆಲ್ಲ ಬೇಯಿಸ್ಕೊತೀವಲ್ಲ ಅಷ್ಟು ಬೇಯಿಸಿದ್ರೆ ಸಾಕು. ಬಾಳೆಹಣ್ಣೊಳಗಡೆ ಇವಾಗ ಇದನ್ನು ಹಾಕಿಬಿಟ್ಟು ಮತ್ತೆ ಬಿಸಿ ಮಾಡ್ಕೊತಾ ಇದ್ದೀನಿ, ಒಂಚೂರು ಮಿಕ್ಸ್ ಮಾಡ್ಕೋಬೇಕಷ್ಟೆ. ಆಮೇಲೆ ಬೆಲ್ಲ ಸೇರಿಸ್ಕೊತಾ ಇದ್ದೀನಿ. 1 ಕಪ್ ಕಡಲೆಬೇಳೆ ತೊಗೊಂಡಿದ್ರೆ ನಾವು 1 ಕಪ್ ಬೆಲ್ಲ ತೊಗೋಬೇಕಾಗತ್ತೆ. ಸ್ವೀಟ್ ಸ್ವಲ್ಪ ಕಡಿಮೆ ತಿಂತೀವಿ ಅನ್ನೋಗಿದ್ರೆ ಒಂದು 3/4 ಕಪ್ ತೊಗೊಳ್ಳಿ. ಬಾಳೆಹಣ್ಣೆಲ್ಲ ಹಾಕಿರ್ತೀವಲ್ಲ ಸರಿ ಹೋಗುತ್ತೆ. ಇನ್ನು ಬೆಲ್ಲ ಎಲ್ಲ ಕರಗಿದ ಮೇಲೆ ಆಗಲೇ ನಾವು ಹುರಿದಿಟ್ಕೊಂಡಿದ್ವಲ್ಲ ತೆಂಗಿನಕಾಯಿ ತುರಿ ಅದನ್ನು ಸೇರಿಸ್ತಾ ಇದ್ದೀನಿ, ಹಾಗೆ ದ್ರಾಕ್ಷಿ, ಗೋಡಂಬಿ ಅದನ್ನು ಕೂಡ ಸೇರಿಸ್ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಆದಷ್ಟು ಇದನ್ನು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ, ಹೈ ಫ್ಲೇಮ್ ಮಾಡಿದ್ರೆ ಸೀದೋಗ್ಬಿಡುತ್ತೆ ಆಯಿತಾ. ಇಷ್ಟು ಆದಮೇಲೆ 1 ಸ್ಪೂನ್ ಆಗೋವಷ್ಟು ಗಸಗಸೆನ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಬಿಟ್ಟು ಅದಕ್ಕೆ ಹಾಕ್ಕೊಂಡಿದ್ದೀನಿ, ಹಾಗೆ 1-2 ಏಲಕ್ಕಿ ಸೇರಿಸ್ತಾ ಇದ್ದೀನಿ. ಇಷ್ಟು ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ ನೋಡಿ. ಏಲಕ್ಕಿ ಮತ್ತು ಗಸಗಸೆ ಎಲ್ಲ ಸೇರಿಸಿದ್ಮೇಲೆ ಜಾಸ್ತಿ ಹೊತ್ತು ಬೇಯಿಸೋ ಅಗತ್ಯ ಏನಿಲ್ಲ, ಒಂದು 30-40 ಸೆಕೆಂಡು ಬಿಸಿ ಮಾಡಿಕೊಂಡ್ರೆ ಆಯಿತು. ಒಂಚೂರು ಮಿಕ್ಸ್ ಮಾಡೋವರೆಗೂ ಅಷ್ಟೇ ಅದನ್ನು ಮಾಡ್ಕೊಳ್ಬೇಕಾಗಿರೋದು. ಇನ್ನು ತಿಂಡಿಗೆ ಕಾಬೂಲ್ ಕಡಲೆಕಾಳು ಮತ್ತು ತರಕಾರಿ
ತರಕಾರಿನೆಲ್ಲ ಹಾಕ್ಬಿಟ್ಟು ಕರಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಕೂಟ್ ಅಥವಾ ಸಾಗು ಏನು ಬೇಕಾದರೂ ಹೇಳ್ಬೋದು. ಅದನ್ನು ಕೂಡ ಒಂದು ಸೈಡಲ್ಲಿ ಮಾಡ್ಕೊತಾ ಇದ್ನಲ್ಲ, ಇದನ್ನು ಮುಗಿಸ್ಬಿಟ್ಟೆ ನೈವೇದ್ಯ ಮಾಡೋಣ ಅಂತೇಳಿ ಇದನ್ನೆಲ್ಲ ಕಂಪ್ಲೀಟಾಗಿ ಮುಗಿಸ್ಕೊತಾ ಇದ್ದೀನಿ. ಮಾಮೂಲಿಯಾಗಿ ಎಲ್ಲ ಥರ ತರಕಾರಿನ ಸೇರಿಸ್ಬಿಟ್ಟು ಅದಕ್ಕೆ ಕಾಬೂಲ್ ಕಡಲೆಯಿಂದ ರಾತ್ರಿನೇ ನೆನೆಸಿಟ್ಟಿದ್ದೆ. ಅದನ್ನು ಕೂಡ ಹಾಕಿ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ ಎಲ್ಲನೂ ರುಬ್ಕೊಂಡು ಇದಕ್ಕೆ ಸೇರಿಸಿ ಸ್ವಲ್ಪ ನೀರು ಹಾಕ್ಬಿಟ್ಟು ಧನಿಯಾ ಪುಡಿ, ಖಾರದ ಪುಡಿ ಮತ್ತು ಜೀರಿಗೆ ಪುಡಿನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2-3 ವಿಷಲ್ ತೆಗೆಸ್ಕೊಂಡ್ರೆ ಆಯಿತು. ಓಪನ್ ಪಾತ್ರೆಯಲ್ಲಿ ಮಾಡ್ತೀವಿ ಅಂದರೆ ಹಾಗೇ ಸೇಮ್ ಹಂಗೆ ಮಾಡಿಬಿಟ್ಟು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ಅದು ರೆಡಿ ಆಗಿಬಿಡುತ್ತೆ ಸಾಗು. ತುಂಬ ಚೆನ್ನಾಗಿರುತ್ತೆ. ನಾನು ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ನೀಟಾಗಿ ಒಂದು ಸಲ ರೆಸಿಪಿನ ಶೂಟ್ ಮಾಡ್ಕೋತೀನಿ. ಇವತ್ತು ಪೂಜೆ ಇತ್ತಲ್ಲ, ಹಾಗಾಗಿ ನನಗೆ ಅದ್ರ ರೆಸಿಪಿನ ಶೂಟ್ ಮಾಡಲಿಕ್ಕೆ ಆಗಲಿಲ್ಲ, ಟೈಮ್ ಆಗಿಬಿಡತ್ತೆ ಅಂತೇಳಿ. ಇನ್ನು ನೈವೇದ್ಯ ಮಾಡಲಿಕ್ಕೆ ಬಾಳೆ ಎಲೆನ ತರಿಸೋಣ ಅಂತ ಅಂದ್ಕೊಂಡಿದ್ದೆ. ಆನ್ಲೈನಲ್ಲಿ ಎಲ್ಲೂ ಕೂಡ ಸಿಗಲಿಲ್ಲ. ಇನ್ನು ಅಪ್ಪುಗೆ ಹೇಳಿದ್ರೆ ಅವ್ರು ತರೋ ಅಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ, 9:30 ಆ ಥರ ಆಗುತ್ತೆ, ಬೇಡ ಅಂತ ಹೇಳ್ಬಿಟ್ಟು ಇವಾಗ ಮಾಮೂಲಿಯಾಗಿ ಒಂದು ಬೌಲ್ಗೆ ಹಾಕ್ಬಿಟ್ಟು ನೈವೇದ್ಯ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮನೆ ಬೆಳಗಿನ ತಿಂಡಿ ಬಂದು ರಾಗಿ ಇಡ್ಲಿ. ನಮ್ಮನೇಲಿ ಎಲ್ರಿಗೂ ಫೇವ್ರೇಟ್ ಇದು. ಮೊದಲೆಲ್ಲ ಅಷ್ಟಾಗಿ ಮಾಡ್ತಿರ್ಲಿಲ್ಲ ಆಯ್ತಾ, ಒಂದ್ಸಲ ಮನೇಲಿ ಮಾಡಿ ನೋಡಿದ್ನ, ಎಲ್ರಿಗೂ ಇಷ್ಟ ಆಗ್ಬಿಡ್ತು. ಹಂಗಾಗಿ ಇವಾಗ ನನ್ನ ಮಗ ಕಿತಾಪತಿ ಮಾಡ್ತಾ ಇದ್ದಾರೆ. ವಾರದಲ್ಲಿ ಒಂದಿನಾದ್ರೂ ಇಡ್ಲಿ ಇದ್ದೇ ಇರುತ್ತೆ. ಅದಕ್ಕೆ ಕಾಂಬಿನೇಷನ್ ಆಗಿ ಇವರಿಗೆ ಕಾಬೂಲ್ ಕಡಲೆಕಾಳು ಕರಿ ಅಂದರೆ ತುಂಬ ಇಷ್ಟ. ಅದನ್ನೇ ಮಾಡಿದ್ದೀನಿ ಇವತ್ತು. ಇದಕ್ಕೆ ಚಪಾತಿ ಇದ್ರೂ ಕೂಡ ಚೆನ್ನಾಗಿರುತ್ತೆ, ದೋಸೆ ಇದ್ರೂ ಕೂಡ ಚೆನ್ನಾಗಿರುತ್ತೆ. ನೋಡಿ ಹೆಂಗಿದೆ ಅಪ್ಪ? ಚೆನ್ನಾಗಿದೆ. ಅಲ್ಲ ಸ್ವೀಟೇ ಚೆನ್ನಾಗಿರೋದು. ಯಾಕೆ ದೊಡ್ಡ ಬಟ್ಲಿಗೆ ಹಾಕೊಂಡಿರೋದು? ಇದ್ರಲ್ಲಿ ಎಲ್ಲಿ ತಿನ್ನಕಾಯ್ತದೆ? ನನ್ನ ಕೈಯೇ ಎಷ್ಟು ತಪ್ಪ ಐತೆ ಬಟ್ಲಿಗೆ. ನನ್ನ ಮಗಂಗೆ ಒಂಚೂರು ಇಡ್ಲಿನ ಕಟ್ ಮಾಡಿ ಹಾಕಿದ್ದಾರೆ, ತಿಂತಾ ಇದ್ದಾರೆ ನೋಡಿ. ಮಕ್ಕಳಿಗೆ ತಿನ್ಸಿದ್ರೆ ಸರಿ ಹೋಗಲ್ಲ, ಅವ್ರಿಗೆ ಈ ಥರ ಹಾಕೊಟ್ಬಿಟ್ರೆ ತಿಂತಾರೆ. ಅದರಲ್ಲೂ ನೆಲಕ್ಕೆ ಹಾಕ್ಬೇಕು, ಭಾಳ ಪ್ರೀತಿ ಪ್ಲೇಟ್ಗಿಂತ. ಬಿಸಿ ಹುಷಾರು. ಚೆನ್ನಾಯ್ತಮ್ಮ ಸಾಗು? ಚೆನ್ನಾಯ್ತಾ? ಚೆನ್ನಾಗಿದೆ. ಅಯ್ಯೋ ನನ್ನ ಮಗ ಇವತ್ತು ಹೆಂಗಾಗಿದ್ದಾರೆ ನೋಡಿ. ಪ್ರತಿ ವರ್ಷ ಉಪ್ಪಿನ ದೀಪ ಯಾವ ಥರ ಹಚ್ಚೋದು ಅಂತ ಶೇರ್ ಮಾಡಿದ್ದೀನಿ. ಹಾಗಾಗಿ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡಲಿಕ್ಕೆ ಹೋಗಲಿಲ್ಲ. ಇನ್ನು ನಾನು ಬೆಳಗ್ಗೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಇನ್ನು ಮಧ್ಯಾಹ್ನ ಮೇಲೆ ಅಪ್ಪು ಬಂದ್ರಲ್ವ, ಆವಾಗ ಸ್ವಲ್ಪ ಮನೆಗೆ ಗ್ರೋಸರೀಸ್ ಎಲ್ಲ ತೊಗೊಂಡು ಬರಬೇಕಿತ್ತು ಅಂತೇಳಿ ಹೊರಟಿದ್ದೀವಿ. ಸರಿ ಹನಿ ಬೀಳ್ತಿತ್ತು. ನಮ್ಮಮ್ಮ ಹೋಗಬೇಡಿ, ನಾಳೆ ಹೋಗಿವ್ರಂತೆ ಅಂತ ಹೇಳ್ತಿದ್ರು. ಆದರೆ ಮನೇಲಿ ಏನಂದರೆ ಏನೂ ಇರಲಿಲ್ಲ ಆಯಿತಾ. ವಿಮ್ ಲಿಕ್ವಿಡಿಂದ ಹಿಡಿದು ತೊಗರಿ ಬೇಳೆವರೆಗೂ ಖಾಲಿ ಆಗಿಬಿಟ್ಟಿತ್ತು. ಇನ್ನು ಹಬ್ಬ ಬೇರೆ ಹತ್ತಿರ ಬರ್ತಾ ಇದೆ, ಗ್ರಾಸರೀಸ್ ಎಲ್ಲ ಬೇಕೇ ಬೇಕು. ಇವತ್ತೇ ಹೋಗಿ ತಂದುಬಿಡೋಣ, ಆಮೇಲೆ ಹಬ್ಬದ್ದು ತುಂಬ ರಶ್ ಇರುತ್ತೆ, ಹೋಗ್ಲಿಕ್ಕಾಗಲ್ಲ ಅಂತೇಳಿ ಅಮ್ಮನ್ನು ಕರ್ಕೊಂಡು ಹೊರಟ್ವಿ. ಎಲ್ಲೈತೆ ಅಲ್ಲಿ ಪೋಸ್ಟರಲ್ಲಿ ಫೋಟೋ ನೋಡ್ಬಿಟ್ಟು ಅಲ್ಲಿ ಹೊರಗಡೆ ಅದು ನೋಡ್ಬಿಟ್ಟು ಅಂಬ ಅಂತ. ಚಿನ್ನಿ ಬೇರೆ ಏನಾದರೂ ಹೇಳಿ, ಚಿನ್ನಿ ಬರೀ ಅಂಬನೇ ಆಯಿತು. ಅಪ್ಪು ಆ ಥರ ಸಿಕ್ಕಿದ್ರೆ ತಗೋಬರಪ್ಪು. ಬರೀ ಅಂಬ ಆಗೋಯ್ತು. ಸಾಮಾನ್ಯವಾಗಿ ನಾವು ಡಿಮಾರ್ಟ್ಗೆ ಹೋಗಿ ತೊಗೊಂಡು ಬಂದುಬಿಡ್ತೀವಿ, ನಿಮಗೆ ಗೊತ್ತಿರುತ್ತೆ. ಇವತ್ತು ಲೇಟ್ ಆಗುತ್ತೆ, ಅಲ್ಲಿಗೆ ಬೇಡ, ನಮ್ಮ ಮನೆ ಹತ್ರನೇ ಒಂದು ಸೂಪರ್ ಮಾರ್ಕೆಟ್ ಇದೆ, ಅಲ್ಲಿಗೆ ಹೋಗೋಣ ಅಂತ ಹೇಳಿದೆ. ಅವರು ಕೊನೆಗೆ ಅದು ಬೇಡ ಇದು ಬೇಡ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಕರ್ಕೊಂಡು ಬಂದರು. ಅದು ವೆಜ್ಜು. ಗಮ್ಮಂತಿದೆ ಮಾತ್ರ, ಆರಾಮ ಇಲ್ಲಿ ತನಕ ಬರ್ತದೆ. ಥ್ಯಾಂಕ್ ಯು ಮ್ಯಾಮ್. ಥರ ಅಲ್ಲ, ಹೈದ್ರಾಬಾದಿನೇ. ವೆಜ್ ತಿನ್ನ ಏನಾಗಲ್ಲ, ತರಕಾರಿ ಯಮ್ಮಿ.
ಯಮ್ಮಿ ಯಮ್ಮಿ ಆರಾಮಾಗಿ ಟೇಸ್ಟ್ ಮಾಡ್ಬಿಟ್ರಲ್ಲ ಅವರು. ಮೊನ್ನೆ ನಮ್ಮ ಕಣ್ಣು ಪ್ಯಾಕೆಟ್ ಚೆನ್ನಾಗಿತ್ತು ಡ್ರೆಸ್. ಥ್ಯಾಂಕ್ ಯು ಮ್ಯಾಮ್. ಇವಾಗ ಎಲ್ಲೋದ್ರೂ ಕೂಡ ಜಾಣನ್ ಕಂಡಿಡ್ದ್ಬಿಟ್ಟು ಯಾರಾದರೂ ಒಬ್ರು ಬಂದು ಮಾತಾಡಿಸ್ತಾ ಇರ್ತಾರೆ. ಇನ್ನಲ್ಲಿ ಮಾತಾಡಿಕೊಂಡು ಅದಾದಮೇಲೆ ಗ್ರಾಸರೀಸ್ ತಗೊಳ್ಳೋಣ ಅಂತೇಳಿ ಎಲ್ಲನೂ ಕೂಡ ತೊಗೋತಾ ಇದ್ದೀವಿ. ಇಲ್ಲೇನು ಗೊತ್ತಾ, ಆ ಪೇಪರ್ ಓಪನ್ ಮಾಡೋಕ್ಕಾಗ್ತಿರ್ಲಿಲ್ಲ, ಅಂದರೆ ಕವರ್ ಓಪನ್ ಮಾಡೋಕ್ಕಾಗ್ತಿರ್ಲಿಲ್ಲ. ಎಷ್ಟು ಕಷ್ಟ ಆಗ್ತಿತ್ತು ಅಂದರೆ ಒಂದೊಂದು ಕವರ್ ಓಪನ್ ಮಾಡಲಿಕ್ಕೂ 2 ರಿಂದ 3 ನಿಮಿಷ ಬೇಕಿತ್ತು. ಅದಕ್ಕೆ ಅಮ್ಮ ನೀನು ಬರೀ ಓಪನ್ ಮಾಡಿಕೊಡು, ಏನೇನು ಬೇಕು ಹೇಳು ಎಲ್ಲನೂ ನಾನು ತುಂಬಿಬಿಟ್ಟು ಅಲ್ಲಿ ತೂಕ ಹಾಕಿಸ್ತೀನಿ ಅಂತೇಳಿ ಹಾಕ್ಕೊಡ್ತಾ ಇದ್ದಾರೆ. ನಾನು ಈ ಕಡೆ ಇದನ್ನೆಲ್ಲ ತೊಗೊಳ್ಳೋ ಅಷ್ಟರಲ್ಲಿ ಅಪ್ಪು ಬೇರೆ ಕಡೆ ಹೋಗ್ಬಿಟ್ಟು ಪ್ಯಾಕೆಟ್ದಲ್ಲಿ ಏನೇನು ಬೇಕು ನೋಡಿ ಅದನ್ನು ತರ್ತಾ ಇದ್ರು. ಅಮ್ಮ ಸರ್ಚ್ ಮಾಡ್ತಾವ್ರೆ, ಏನೋ ತಗೊತಾ ಇಲ್ಲ ಆದರೆ ಏನು ನೋಡಿ ಒಂದು ರೌಂಡ್ ಹೆಂಗಿದೆ ದೊಡ್ಡದಾಗಿದೆ ಅಂತ. ಕಾಲು ನೋವು ಬರುತ್ತೆ ನಿಮಗೆ ಸಂಜೆ ಅಷ್ಟರಲ್ಲಿ. ನಮ್ಮಮ್ಮ ನನ್ನನ್ನು ಯಾವಾಗಲೂ ಕೇಳ್ತಾರೆ, ನೀವು ಈ ಥರ ಒಂದು ಸಲ ಹೋಗಿ ಎಲ್ಲನೂ ತೊಗೊಂಡು ಬರ್ತೀರಲ್ವಾ, ನಮ್ಮ ಥರ ಊರಲ್ಲಿ ಸಂತೆಗಿಂತೆ ಎಲ್ಲ ಮಾಡಲ್ಲ ನೀವಿಲ್ಲಿ, ಹೆಂಗೆ ಅದು ಕಮ್ಮಿಗೆ ಸಿಗುತ್ತಾ ಏನು ಜಾಸ್ತಿ ಸಿಗುತ್ತಾ ಅಂತ. ನಾನು ಅದಕ್ಕೆ ನಮ್ಮಂಗೆ ಹೇಳ್ತಿದ್ದೆ, ಕೆಲವೊಮ್ಮೆ ಆಫರ್ ಇರುತ್ತಮ್ಮ ಆವಾಗ ಕಡಿಮೆ ಸಿಗುತ್ತೆ, ಕೆಲವೊಮ್ಮೆ ಏನೂ ಇರಲ್ಲ, ನಾರ್ಮಲ್ ಪ್ರೈಸ್ ಏನೇನೇ. ಆದರೆ ಒಂದೇ ಕಡೆ ಎಲ್ಲ ಸಿಗುತ್ತಲ್ಲ, ಅದಕ್ಕೆ ಜಾಸ್ತಿ ಎಲ್ಲರೂ ಬಂದು ತೊಗೊಂಡು ಹೋಗ್ತಾರೆ ಅಷ್ಟೇ. ಒಂದೊಂದು ಕಡೆ ಹೋಗೋದಕ್ಕಿಂತ ಒಂದು ಕಡೆ ಸಿಗೋ ಕಡೆನೇ ಬಂದು ತೊಗೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದೆ. ಇದು ಒಂಥರ ಸಂತೆ ಥರನೇ, ಆದರೆ ಸ್ವಲ್ಪ ಬಿಲ್ಡಿಂಗಲ್ಲಿ ಮಾಡೋ ಸಂತೆ, ನಮ್ಮ ಕಡೆ ಎಲ್ಲ ಮಾಮೂಲಿ ರೋಡಲ್ಲಿ ಇಟ್ಕೊಳ್ಳೋ ಸಂತೆ ಅಂತ ಹೇಳ್ತಾ ಇದ್ರು. ಇನ್ನು ಅದೆಲ್ಲ ಆದಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡು ಇಲ್ಲಿ ಸ್ವೀಟ್ ಟೇಸ್ಟ್ ಮಾಡಲಿಕ್ಕೆ ಅಂತೇಳಿ ಅಪ್ಪು ಬಂದಿದ್ದಾರೆ. ಅವ್ರ ಕಣ್ಣೆಲ್ಲ ಇದ್ರ ಮೇಲೆ ಇತ್ತು, ಟೇಸ್ಟ್ ಮಾಡೋಣ ಅಂತ. ಮಾಮೂಲಿ ಅಲ್ಲೆಲ್ಲ ಟೇಸ್ಟ್ ಮಾಡಲಿಕ್ಕೆ ಸ್ವಲ್ಪ ಕೊಡ್ತಿರ್ತಾರಲ್ವ, ತಿಂದ್ಬಿಟ್ಟು ಚೆನ್ನಾಗಿದೆ ಸ್ವಲ್ಪ ತೊಗೊತೀನಿ ಅಂತ ಅವರು ಒಂದೆರಡು ಸ್ವೀಟ್ ತೊಗೊಂಡ್ರು. ಬಿಸಿ ಬಿಸಿಯಾಗಿ ಮಾಡ್ತಾಯಿದ್ರು. ಅದರಲ್ಲೂ ಮೈಸೂರು ಪಾಕ್ ಅಂತೂ ಗಮ್ಮಂತಿತ್ತು, ಅದಕ್ಕೆ ಅಪ್ಪು ಇಲ್ಲಿಗೆ ಬಂದುಬಿಟ್ರು ಅನಿಸುತ್ತೆ. ಇನ್ನು ಇಲ್ಲಿ ಸ್ವಲ್ಪ ತೊಗೊಂಡು ಅದಾದಮೇಲೆ ಮೇಲ್ಗಡೆ ಹೋಗೋಣ ಅಂತೇಳಿ ಹೊರಟ್ವಿ. ನಮ್ಮ ಅಮ್ಮಂಗೆ ಇದ್ರ ಮೇಲೆ ಬರ್ಲಿಕ್ಕೆ ತುಂಬ ಭಯ ಆಯಿತಾ, ಅವ್ರಂಗೆ ಬೈದಲ್ಲೇ ಕೈ ಹಿಡ್ಕೊಂಡು ಬರ್ತಿದ್ರು. ನನಗೆ ಇದ್ರ ಮೇಲೆ ಬರೋಕ್ಕಾಗಲ್ಲ, ನಂಗೆ ಭಯ ಆಗುತ್ತೆ, ಲಿಫ್ಟಲ್ಲಿ ಹೋಗ್ಬಿಡೋಣ ಇಲ್ಲ ನೆಡ್ಕೊಂಡು ಮೆಟ್ಲ ಮೇಲೆ ಹೋಗೋಣ ಅಂತ. 1-2 ಸಲ ಒಡ್ಡಾಡಿ ಅಮ್ಮ, ಅಂದರೆ ಇಲ್ಲಿ ಒಂದು 4-5 ಫ್ಲೋರ್ ಇದೆ, ಫುಲ್ ಮೇಲ್ಗಡೆ ಕರ್ಕೊಂಡು ಹೋಗ್ತೀನಿ, ಇನ್ನು ಕೆಳಗಡೆ ಬರೋ ಅಷ್ಟರಲ್ಲಿ ನಿಮಗೆ ರೂಢಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಪಾತ್ರೆಗಳು ತಗೊಳೋದು ಮನೆಯಲ್ಲಿ ತುಂಬೋದು, ಮನೆ ತುಂಬ ಬರೀ ಪಾತ್ರೆಗಳು. ಯಾವ್ದಾರು ತಗೋ. ಯಾವ ತಗೊಂಡ್ರು ಗಲೀಜ್ ಆಯ್ತದೆ, ತಿಕ್ಬೇಕು ಬಾ. ಮನೇಲಿ ಇರೋ ಪಾತ್ರೆಗಳೇ ಸಾಲ್ದ, ಹಾಟ್ ಬಾಕ್ಸಲ್ಲಿ ಇಡೋ ಅಂಥದ್ದು ಏನೋ ಹೂವು ಮಾಡ್ತೀಯ. ಹಾಂ ಅದನ್ನು ಅವಾಗೆ ಅಲ್ವ ತಿನ್ನೋದು ನಾವು. ಬಾ ವೇಸ್ಟ್ ಮಾಡ್ಬಿಡ ನಡಿ. ಹ್ಞೂ ನಡಿ ಬಾ, ಸಾಕು ಜಾಸ್ತಿ ನೋಡ್ಬೇಡ. ಇನ್ನು ಶಾಪಿಂಗ್ ಎಲ್ಲ ಮುಗೀತು ನಮ್ಮದು. ಅಮ್ಮಂಗೆ ಮೇಲ್ಗಡೆ ಎಲ್ಲ ತೋರಿಸ್ಕೊಂಡು ಬರೋಣ ಅಂತೇಳಿ ಕರ್ಕೊಂಡು ಹೋಗಿದ್ವಿ. ಜಾಣಿಗೆ ಸಾಂಗ್ಸ್ ಅಂದರೆ ತುಂಬ ಇಷ್ಟ ಆಯಿತಾ. ಒಂಚೂರು ಮ್ಯೂಸಿಕ್ ಬರೋದೇ ತಡ, ಹಿಂಗೆ ಡ್ಯಾನ್ಸ್ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾರೆ. ಇನ್ನೆಲ್ಲ ಮುಗಿಸ್ಕೊಂಡು ನಾವು ಕೂಡ ಹೊರಡೋಣ ಅಂತೇಳಿ ಕೆಳಗಡೆ ಬಂದ್ವಿ. ಅಮ್ಮ ಜಾಣಿಗೆ ಸ್ವಲ್ಪ ನೀರು ಕುಡಿಸ್ತಾ ಇದ್ದಾರೆ. ಜಾಣು ಸ್ವಲ್ಪ ಕುಡಿಬೇಕು, ಅಮ್ಮಂಗೆ ಸ್ವಲ್ಪ ಕೊಡಬೇಕು, ಡೈಲಿ ಇದೆ ನಮ್ಮ ಮನೇಲಿ ಆಟ. ಅಂಗಡಿ ಗುಡ್ಡೆ ಹಾಕೊಂಡಿದ್ಯಾ? ಇಷ್ಟು ತಗೊಂಡು ಬಂದಿರೋದು. ಇವ್ರು ಏನು ಗೊತ್ತಾ, 100 ಸಲ ಕೇಳಿದಾರೇನೋ ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟರಲ್ಲಿ. ಇಷ್ಟೊಂದು ಬಿಲ್ ಆಯ್ತಾ, ಏನು ತೊಗೊಂಡೆ ಅಂತ ಇಷ್ಟುದ್ದ ಇದೆ ನೋಡಿ ಬಿಲ್ಲು. ಆಮೇಲೆ ಹೇಳ್ತೀನಿ ಎಷ್ಟಾಯಿತು ಅಂತ. ಇವ್ರಿಗೆ ಈ ಸಲ ಫುಲ್ ಶಾಕು, ಇಷ್ಟೊಂದು ಆಗ್ಬಿಟ್ಟಿದೆಯಲ್ಲ ಅಂತ. ಹಾಂ ಫಸ್ಟ್ ನಮ್ಮದೇ 2 ಐಟಮ್ ತೋರಿಸ್ಕೊಡು. ಹಾಂ ಅದಕ್ಕೆ 1000 ಆಗೋಯ್ತು ಅಂತ. ಇವ್ರದ್ದೇ ಜಾಸ್ತಿ. ಅದಕ್ಕೆ ನಾನು ಕಾಸು ಕೊಟ್ಟಿದ್ದು, ನನ್ನ ಸಪ್ರೇಟಾಗಿ. ಹೌದಾ, ಇದು ಸಪ್ರೇಟಾ? ಓಕೆ, ಹಂಗಾರೆ ಇವ್ರದ್ದು ಇನ್ನೂ ಇದೆ ಇರಿ, ಹೇಳ್ತೀನಿ ನಿಮಗೆ ಆಮೇಲೆ ಏನು ಅಂತ. ಇದೊಂದು ಏನದು ಕುಂದ, ಬೆಳಗಾಂ ಕುಂದ ಮತ್ತು ಮೈಸೂರು ಪಾಕ್ ಏನು ಗೊತ್ತಾ, ಈ ಥರ ಇದೆ. ಅಂದರೆ ಬಿಸಿ ಬಿಸಿ ಮಾಡಿರೋದು ಬಾಕ್ಸ್ ಟೈಪ್ ಅಲ್ಲ. ಚೆನ್ನಾಗಿದೆ, ಒಂಥರ ಎರಡು ಚೆನ್ನಾಗಿದೆ. ಆದರೆ ಕುಂದ ಒಂದು ಸ್ವಲ್ಪ ಹಾಲಲ್ಲಿ ವಾಸನೆ. ನಾನು ಫಸ್ಟ್ ಟೈಮ್ ತಿಂದಿದ್ದು ಹಾಲಲ್ಲೇ ಅಲ್ವಾ ಮಾಡೋದು. ಹಾಂ, ಇನ್ನೊಂದು ಅಂತ ಹೇಳದ್ನಲ್ಲ, ಅದು ಇದು ನೋಡಿ. ಆಸೆ ಪಟ್ಟು ಹೋಗಿ ತೊಗೊಂಡು ಬಂದ್ಬಿಟ್ರು. ಮನೆಗೆ ತಂದ್ಮೇಲೆ 2 ಸ್ಪೂನ್ ಅಷ್ಟೇ ತಿಂದಿದ್ದು. ಚೆನ್ನಾಗಿಲ್ಲ ಇದು, ಹುಳಿ ಇದೆ ಅಂತ ಹೇಳ್ಬಿಟ್ಟು ಸೈಡ್ಗೆ ಎತ್ತಿಟ್ರು. ಎಷ್ಟಿದೆ ಗೊತ್ತಾ ಇದು? ಅರ್ಧ ಕೆಜಿನ ಒಂದು ಅಪ್ಪು? ಇದು ಅರ್ಧ ಕೆಜಿ.
ಅರ್ಧ ಕೆಜಿ ಸುಮ್ಮನೆ ವೇಸ್ಟು. ಏನ್ ಬಂದವರು ಕೊಟ್ರಾಯ್ತು ನನ್ನ ಬೋಲ್ಗ ಇವ್ರಿಗೆ ಇಷ್ಟ ಆಗ್ದಿರೋದ್ನ ಹಂಗೇನಿಲ್ಲ, ಚೆನ್ನಾಗೈತೆ. ಹುಳಿ ಫ್ಲೇವರ್ ಅದು. ನಾನು ಸಾಲ್ಟ್ ಫ್ಲೇವರ್ ತಗೊಳಕ್ ಹೋಗಿ ಅದು ಮಿಸ್ ಆಗ್ತಾನೆ. ಬಿಡು ಹೋಗ್ಲಿ, ಏನಾದ್ರು ತಿನ್ಬೋದು. ಇನ್ನ ವಿಮ್ ತಗೊಂಡೆ ಪಾತ್ರೆ ತೊಳಿಲಿಕ್ಕೆ. ನಮ್ಮ ಮನೇಲಿ ವಿಮ್ ಕೂಡ ಖಾಲಿ ಆಗಿತ್ತು ಗೊತ್ತಾ. ಬೆಳಗ್ಗೆ ನಮ್ಮಮ್ಮ 100 ಸಲ ಹೇಳಿ ತರಿಸಿದ್ದಾರೆ, ಪಾತ್ರೆ ತೊಳೆಯೋಕ್ಕಾಗಲ್ಲ ಫಸ್ಟ್ ತರಿಸು ಅಂತ. ಇನ್ನು ರವೆ 1 kg, ಬಾತ್ರೂಮ್ ಪ್ರಾಡಕ್ಟ್ಸ್ ಎಲ್ಲ ಒಂದು ಕಡೆ ಇಟ್ಕೊಂಡು ಇವನ್ನೆಲ್ಲ ಒಂದು ಕಡೆ ಇಡ್ಬೇಕು. ಇವತ್ತು ಬ್ಯಾಗ್ ಕೂಡ ತೊಗೊಂಡೋಗಿರ್ಲಿಲ್ಲ ಆಯಿತಾ, ಅಲ್ಲೇ ಬ್ಯಾಗ್ ತೊಗೊಂಡ್ವಿ. ಎಷ್ಟಪ್ಪು ಇದು? 7 ರೂಪಾಯಿ. 7 ರೂಪಾಯಿ. ಬಟ್ ಚೆನ್ನಾಗಿದೆ ಕ್ವಾಲಿಟಿ. ಏನಾದ್ರೂ ತಗೊಂಡು ಹೋಗೋಕ್ಕೆ ಇಲ್ಲ ತರಕಾರಿ ಎಲ್ಲ ತರಲಿಕ್ಕಾಗತ್ತೆ. ಕಡಲೆ ಬೀಜ ಈ ಸಲ ಏನು ಗೊತ್ತಾ, ಎಲ್ಲ ಲೂಸ್ ತೊಗೊಂಡು ಬಂದಿದ್ದೀನಿ. ಡಿಮಾರ್ಟ್ಗೆ ಹೋದ್ರೆ ನಾನು ಪ್ಯಾಕೆಟ್ ತೊಗೊಂಡು ಬರ್ತಾ ಇದ್ದೆ, ಇಲ್ಲಿ ಲೂಸೇ ತೊಗೊಂಡ್ಬಿಟ್ಟೆ. ಇಲ್ಲೊಂದು ಕಡಲೆ ಬೀಜ ಐತೆ, ಅದೊಂದು ಎಕ್ಸ್ಟ್ರಾ ತೊಗೊಂಡೆ. ಇದೇನು ಗೊತ್ತಾ, ಲೂಸ್ ತೊಗೊಂಡು ಬಂದರೆ ನಾವು ಬೇಗ ಬಳಸಬೇಕು, ಇಲ್ಲಾಂದರೆ ಹುಳ ಆಗಿಬಿಡುತ್ತೆ. ಪ್ಯಾಕೆಟ್ ತೊಗೊಂಡು ಬಂದರೆ ಜಾಸ್ತಿ ದಿನ ಇಡ್ಬೋದು, ಪ್ಯಾಕೆಟ್ ಓಪನ್ ಮಾಡಲಿಲ್ಲ ಅಂದರೆ. ಹಾಗಾಗಿ ಒಂದು ಪ್ಯಾಕೆಟ್ ಇರಲಿ ಅಂತ ತೊಗೊಂಡು ಬಂದೆ. ಮತ್ತೆ ಖಾಲಿ ಆದಾಗ ಆರ್ಡ್ರ್ ಮಾಡ್ಕೊಳ್ಬೇಕಾಗತ್ತೆ, ಇವಾಗ ಡಬಲ್ ದುಡ್ಡು ಅಂತ. ನಾ ಬ್ಯಾಡ್ಗಿ ಮೆಣಸಿನ್ಕಾಯಿ, ಇದೆಲ್ಲ ಕಾಳುಗಳೇನೆ. ಉದ್ದಿನ ಕಾಳು ಮತ್ತು ರಾಗಿ ತೊಗೊಂಡಿದ್ದೀನಿ 1 kg, 1.5 kg ಅಷ್ಟು ರಾಗಿ ಇದೆ. ಏನಂದರೆ ಇತ್ತೀಚೆಗೆ ರಾಗಿ ದೋಸೆ, ರಾಗಿ ಇಡ್ಲಿ ಇದೆಲ್ಲ ಮಾಡ್ತಾ ಇರ್ತೀನಿ. ಮನೆಯಲ್ಲಿ ಇದೆಯಲ್ಲ ರಾಗಿ, ಅದನ್ನೇ ಬಳಸ್ಕೊಂಡು ಮಾಡ್ಬೋದು. ಆದರೆ ಅದ್ರಲ್ಲಿ ಸ್ವಲ್ಪ ಕಲ್ಲು ಮಣ್ಣೆಲ್ಲ ಜಾಸ್ತಿ ಇರುತ್ತೆ. ಇವಾಗ ಮಿಲ್ಲಿಗೆ ಕೊಟ್ಟರೆ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಮಾಡಿಕೊಡ್ತಾರೆ. ನಾವು ತೊಳೆದ್ಬಿಟ್ಟು ರಾಗಿನ ಆಮೇಲೆ ಮಿಲ್ಲಿಗೆ ಕೊಡೋದು, ಅವಾಗ ಮಾಡಿಬಿಟ್ಟು ಪೌಡ್ರ್ ಮಾಡಿಕೊಡ್ತಾರೆ. ಮನೇಲಿ ಈ ಥರ ಇಡ್ಲಿ ದೋಸೆ ಎಲ್ಲ ಮಾಡಬೇಕಂದಾಗ ಜಾಲಿಸ್ಬೇಕು ರಾಗಿನ. ನನಗಷ್ಟು ನೀಟಾಗಿ ಜಾಲಿಸ್ಲಿಕ್ಕೆಲ್ಲ ಬರಲ್ಲ, ಅದರಲ್ಲಿರೋ ಕಲ್ಲು ಮಣ್ಣೆಲ್ಲ ತೆಗಿಲಿಕ್ಕೆ ಬರಲ್ಲ. ಅದಕ್ಕೆ ಈ ಥರ ತೊಗೊಂಡು ಬಂದುಬಿಡ್ತೀನಿ 1 kg 1.5 kgನ. ಇದು ದೋಸೆ ಮತ್ತು ಇಡ್ಲಿ ಈ ಥರದ್ದೆಲ್ಲ ಮಾಡಲಿಕ್ಕಾಗತ್ತೆ. ನಾ ಇದು ಉದ್ದಿನ ಬೇಳೆ ಒಂದು 3/4 kg ಅಷ್ಟಿದೆ. ಇದು ಬಂದು ಹೆಸರು ಕಾಳು. ಹೆಸರು ಕಾಳಲ್ಲಿ ಇನ್ನೊಂದು ಥರ ಬರುತ್ತೆ, ಅದು ಹೆಸರು ನನಗೆ ಮರ್ತೋಗ್ಬಿಡ್ತು. ತೋರಿಸು, ನಾನೇ ಹೇಳ್ತೀನಿ. ಇವ್ರಿಗೆ ಭಾಳ ಗೊತ್ತು. ಈಗ ಅದು ಓಪನ್ ಮಾಡಿದ್ರೆ ಚಲೋ. ಇವಾಗ ಹಿಡ್ದಿರೋದು ಹೆಸರು ಕಾಳು, ಅದು ಬೇರೆ. ಹೆಸರು ಕಾಳು, ಇದು ಇನ್ನೊಂದು, ಅದ್ರ ಹೆಸರು ನಂಗೆ ಸರಿ ಮೆಂತ್ಯನಾ? ಅಲ್ಲ. ಇನ್ನು ಮಿಲೆಟ್ಸು, ಮನೇಲಿ ಇನ್ನೂ ಸ್ವಲ್ಪ ಮಿಲೆಟ್ಸ್ ಇದೆ, ಅದಕ್ಕೆ ಅರ್ಧ kg ತೊಗೊಂಡೆ. ಇನ್ನೊಂದು ಪ್ಯಾಕೆಲ್ಲೋ ಸಡನ್ಲಿ ಇರುತ್ತೆ. ಇನ್ನು ಮಕಾನ ತೊಗೊಂಡೆ. ಮಕಾನ ಅಂತೂ ಜಾಸ್ತಿ ತಿಂತೀನಿ ನಾನು, ಲೂಸು ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ, ಅದಕ್ಕೆ ಪ್ಯಾಕೆಟೇ ತೊಗೊತೀನಿ. ಇದೆಲ್ಲ ಡ್ರೈ ಫ್ರೂಟ್ಸು. ಇನ್ನು ಸಾಮಾನ್ಯವಾಗಿ ಡ್ರೈ ಫ್ರೂಟ್ಸ್ನೆಲ್ಲ ನಾವು ಈ ಥರ ರೇಷನ್ ತರ್ಲಿಕ್ಕೆ ಹೋದಾಗ ತೊಗೊಂಡು ಬರಲ್ಲ, ಇವ್ರು ಸಪ್ರೇಟಾಗಿ ಹೋಗಿ ತೊಗೊಂಡು ಬಂದುಬಿಡ್ತಾರೆ. ಹಾಗಾಗಿ ಆ ಬಿಲ್ ಸಪ್ರೇಟು ಈ ಬಿಲ್ ಸಪ್ರೇಟ್ ಆಗುತ್ತಲ್ವ, ಅದಕ್ಕೆ ನಮಗೆ ಕಡಿಮೆ ಅಂತ ಅನಿಸುತ್ತೆ. ಇವ್ರು ಇವಾಗ ಒಟ್ಟಾರೆ ಅದು ಇದು ಎಲ್ಲ ಸೇರಿಸಿ ನಾನು ತೊಗೊಂಡ್ಬಿಟ್ಟಲ್ಲ, ಅದಕ್ಕೆ ಅನಿಸುತ್ತೆ ಇವ್ರಿಗೆ ಇಷ್ಟೊಂದು ಬಿಲ್ಲಾಯಿತು ಅಂತ ಅನ್ನಿಸ್ತಾ ಇದೆ. ಮೇ ಬಿ ನಾನು ಹಂಗೆ ಅಂದ್ಕೊಂಡಿರೋದು. ಇಲ್ಲ, ಇದು ಎಣ್ಣೆ ಎಲ್ಲ ಜಾಸ್ತಿ ತಗೊಂಡಿದೆಯಲ್ಲ, ಅದಕ್ಕೆ ಜಾಸ್ತಿ ಆಗಿರ್ಬೇಕು. ಕಡಲೆಪಪ್ಪು ಹಬ್ಬ ಎಲ್ಲ ಬರ್ತಾ ಇದೆ ಅಲ್ವಾ, ಹಾಗಾಗಿ ಸ್ವಲ್ಪ ಬೆಲ್ಲದ ಪುಡಿ, ಕಡಲೆಪಪ್ಪು ಇದನ್ನೆಲ್ಲ ಒಂಚೂರು ಜಾಸ್ತಿ ತೊಗೊಂಡು ಬಂದಿದ್ದೀನಿ. ಏನಾದರೂ ಮಾಡ್ತಾ ಇರ್ತೀವಿ ಅಲ್ವಾ ಅಂತ ಹೇಳ್ಬಿಟ್ಟು 1 kg ಬೆಲ್ಲದ ಪುಡಿ, ಬೆಲ್ಲನೂ ತೊಗೊಂಡಿದ್ದೀನಿ, ಅದು ಪೌಡರು. ಇದು ಬಂದು ಮಿಲೆಟ್ಸ್ ಕಡಲೆಪುರಿ ಅಂತೆ. ಯಾವತ್ತೂ ತಿಂದೇ ಇಲ್ಲ ನಾನು. ಇವರಲ್ಲಿ ನೋಡ್ಬಿಟ್ಟು ಹೇಳಿದ್ರು, ನೋಡಿ ಮಿಲೆಟ್ಸ್ ಕಡಲೆಪುರಿ ಇದೆ, ನಿಂಗೇನಾದರೂ ಬೇಕಾದರೆ ತಗೋ ಅಂತ. ಟೇಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ಒಂದು ಅರ್ಧ kg ಇದೆ. ಅದು ಎಷ್ಟು ರೂಪಾಯಿ? 25 ರೂಪಾಯಿ ಇದಷ್ಟೇ. ಟೇಸ್ಟ್ ನೋಡಬೇಕು ಹೆಂಗಿದೆ ಅಂತ. ಯಾವ ಮಿಲೆಟ್ಸ್ ಅಂತ ಎಲ್ಲ ಅದ್ರಲ್ಲಿ ಹಾಕಿಲ್ಲ, ಬರೀ ಮಿಲೆಟ್ಸ್ ಕಡಲೆಪುರಿ ಅಂತ ಇದೆ. ಇನ್ನು ಅವಲಕ್ಕಿ, ಸಕ್ಕರೆ 2 kg ತೊಗೊಂಡು ಬಂದಿದ್ದೀನಿ. 2 kg 14 ರೂಪಾಯಿ. ಕಡಿಮೆ ಅಂತ 18 9 ರೂಪಾಯಿ kg. 12 kg ತಾಳಿ ಅಂತ ಇದ್ರು. ಇವ್ರು ಅವ್ರಿಗೆ ಹೇಳ್ತಾವ್ರೆ ಯಾಕೆ ಶುಗರ್ ಬರಲಿ ಅಂತ. ಸೊ ಅದೇನೋ ಆಫರ್ ಇತ್ತಂತೆ, ನಾನು ಕಡಿಮೆ ಇದೆ ಅಂತ ತೊಗೊಳ್ಳಿಲ್ಲ. ಹಬ್ಬ ಅಲ್ವಾ, ಏನಾದರೂ ಮಾಡ್ತಾ ಇರ್ತೀವಿ ತಿಂಡಿ ಎಲ್ಲನೂ ಕೂಡ, ಸ್ವೀಟ್ ಎಲ್ಲ, ಅದಕ್ಕೆ ಇರಲಿ ಅಂತ ಹೇಳ್ಬಿಟ್ಟು 2 kg ತೊಗೊಂಡು ಬಂದೆ. ಅದು ನೋಡಿ ನಮ್ಮ ಅದೃಷ್ಟ ಇವತ್ತು ಸಲ ಕಡಿಮೆಗೆ ಸಿಕ್ಕಿದೆ. ಇದು ಮಾಮೂಲಿ ಖಾರದ ಮೆಣಸಿನ್ಕಾಯಿ. ಇದು ಬಂದು ಕಡಲೆಬೇಳೆ ಮತ್ತು ತೊಗರಿಬೇಳೆ. ತೊಗರಿಬೇಳೆನ 2 kg ತೊಗೊಂಡು ಬಂದಿದ್ದೀನಿ. 3 kg ತರ್ತೀನಿ ಸಾಮಾನ್ಯವಾಗಿ, ಈ ಸಲ 2 kg ತೊಗೊಂಡೆ ಅಷ್ಟೇ. ಬ್ರೌನ್ ಶುಗರು ಒಂದು ಅರ್ಧ kg ತೊಗೊಂಡಿದ್ದೀನಿ. ಆರೆಂಜಲ್ಲಿ ಚೆನ್ನಾಗಿರೋದಿತ್ತು ಆಯಿತಾ, ಫ್ರೆಶ್ ಅಂತ ಅನ್ನಿಸ್ತಾ ಇತ್ತು, ಅದಕ್ಕೆ 1 kg ಅಷ್ಟು ಆರೆಂಜ್ ತೊಗೊಂಡೆ. ಇದು 240 ರೂಪಾಯಿ. ಇದು ಸಕ್ಕತ್ ಸ್ವೀಟ್ ಇರುತ್ತೆ ಆಯಿತಾ, ಸ್ವಲ್ಪ ಕೂಡ ಹುಳಿ ಇರಲ್ಲ. ಜಾಡು ಇಷ್ಟ, ಅದು ಚೆನ್ನಾಗಿ ತಿಂತಾರೆ. ಇನ್ನು ಕಡಲೆ ಬೀಜ ಪ್ಯಾಕೆಟ್ ಅನ್ನಲ್ಲ ಅದು. ಇನ್ನು ಟಿಶ್ಯೂ ರೋಲ್ ತೊಗೊಂಡು ಬರ್ತೀನಿ. ಈ ಸಲ ಹೋದ ಸಲ ತೊಗೊಂಡು ಬಂದಿದ್ದು ರೋಲ್ ಇನ್ನೂ 2 ಎಕ್ಸ್ಟ್ರಾ ಹಂಗೆ ಇದೆ, ಹಾಗಾಗಿ ಈ ಥರದ್ದು 2 ಪ್ಯಾಕ್ ತೊಗೊಂಡೆ. ಇಲ್ಲಿ ಟಿಶ್ಯೂ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು ನನಗೆ. ಇದು ಬಂದು ಪಾಸ್ತಾ ಆಯಿತಾ,
ಪಾಸ್ತಾನ ಇದು ಎಂತು ಹ್ಮ್ ಪಾಸ್ತಾನೇನಾ? ಹ್ಮ್ ನಿಜ ಹೇಳ, ನಮ್ಮ ಮನೇಲಿ ನಾನು ಯಾವತ್ತೂ ಪಾಸ್ತಾ ಮಾಡಿಲ್ಲ ಆಯ್ತಾ. ಒಂದ್ಸಲ ಕೂಡ ಅದು ಹೆಂಗಿದೆ ಅಂತ ಕೂಡ ನಾನು ಟೇಸ್ಟ್ ಮಾಡಿಲ್ಲ. ಯಾಕೋ ಇದನ್ನ ಟ್ರೈ ಮಾಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಇಷ್ಟೇ ತೊಗೊಂಡು ಬಂದಿದ್ದೀನಿ. ಯಾವತ್ತಾದ್ರೂ ಒಂದಿನ ಮಾಡೋಣ, ಹೆಂಗಿರುತ್ತೆ ನೋಡೋಣ ಅಂತ. ನೀನಪ್ಪು ನೀನು ತಿಂದಿದ್ಯಾ? ಹ್ಮ್ ಅವರು ತಿಂದಿಲ್ಲ. ನಮಗೆಲ್ಲ ಆ್ಯಕ್ಚುಲಿ ಈ ಥರದ್ದೆಲ್ಲ ಅಷ್ಟಾಗಿ ಇಷ್ಟ ಆಗಲ್ಲ, ತಿನ್ನೋದು ಇಲ್ಲ. ಅರ್ಪಿತವರು ಈ ಥರದ್ದು ಜಾಸ್ತಿ ಮಾಡ್ತಾರೆ, ಪಾಸ್ತಾ ಆಮೇಲೆ ನೂಡಲ್ಸು ಇದೆಲ್ಲ ಮಾಡ್ತಾರೆ, ಹೇಳ್ತಿರ್ತಾರೆ ನೂಡಲ್ಸ್ ಮಾಡಿದ್ದೆ, ನೂಡಲ್ಸ್ ತಿಂದೆ, ಪಾಸ್ತಾ ತಿಂದೆ, ಸುಕೃತಿಗೆ ಪಾಸ್ತಾ ಮಾಡಿಕೊಟ್ಟೆ ಅಂತ. ಹೆಂಗಿರುತ್ತೆ ಒಂದ್ಸಲ ತಿನ್ಬೇಕು ಅಂದ್ಬಿಟ್ಟು ಈ ಸಲ ಅಲ್ಲಿ ನೋಡಿದ್ನ, ಸರಿ ತಗೊಳ್ಳೋಣ ಅಂದ್ಬಿಟ್ಟು ಚೂರೇ ಚೂರು ತೊಗೊಂಡು ಬಂದೆ ಟೇಸ್ಟ್ ಮಾಡಲಿಕ್ಕೆ. ಇನ್ನು ದೀಪದ ಎಣ್ಣೆ ಒಂದು 3 ಪ್ಯಾಕೆಟ್ ತೊಗೊಂಡು ಬಂದಿದ್ದೀನಿ. ಅಗರಬತ್ತಿ ಮತ್ತು ಉಪ್ಪಿನಕಾಯಿ, ಅಮ್ಮ ಮಾಡಿದ ಉಪ್ಪಿನಕಾಯಿ ಕೂಡ ಇದೆ. ನನಗೆ ಮಾವಿನಕಾಯಿ ಉಪ್ಪಿನಕಾಯಿ ಅಂದರೆ ತುಂಬ ಇಷ್ಟ, ಹಾಗಾಗಿ ಒಂದು ಪ್ಯಾಕೆಟ್ ತೊಗೊಂಡೆ. ಕೋಲ್ಗೆಟ್ಟು, ಊದ್ಗಡ್ಡೆ 2 ಪ್ಯಾಕ್ ತೊಗೊಂಡಿದ್ದೀನಿ. ಎಣ್ಣೆನೂ ಅಷ್ಟೇ ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದೆ ಈ ಸಲ. ಕಾಳು ಇದು ಇನ್ನು ಇದು ಬಂದು ಜೀರಿಗೆ. ನಮ್ಮನೆ ಜಾಸ್ತಿ ಖಾಲಿ ಆಗೋದು ಅಂದರೆ ಜೀರಿಗೆ ಇತ್ತು. ಅಲ್ಲಿ ಬೈ 1 get 1 ಫ್ರೀ ಅಂತ ಇತ್ತು, ಹಾಗಾಗಿ ಟವಲ್ ತೊಗೊಂಡೆ. ಇನ್ನು ಲಿಕ್ವಿಡ್ಡು ವಾಷಿಂಗ್ ಮಿಷಿನ್ದು. ಇನ್ನು ಅನಿಲ್ ಶಾವ್ಗೆ, ನನಗೆ ಇದ್ರ ಉಪ್ಪಿಟ್ಟು ಒಂಥರ ಇಷ್ಟ ಆಗುತ್ತೆ. ಲಾಸ್ಟ್ ಮಂತ್ ತೊಗೊಂಡು ಬಂದಿರಲಿಲ್ಲ, ಅದಕ್ಕೆ ಈ ಸಲ ತೊಗೊಂಡು ಬಂದೆ. ಇನ್ನು ಉಪ್ಪು, ಕಲ್ಲುಪ್ಪು ಮತ್ತು ಪುಡಿ ಉಪ್ಪು. ಇನ್ನು ಇದು ಡ್ರೈ ಫ್ರೂಟ್ಸು, ಅಂಜೂರ ಮತ್ತು ಡೇಟ್ಸ್ ಅಂತೂ ಇಲ್ಲಿ ತುಂಬ ಕಾಸ್ಟ್ಲಿ ಅನಿಸ್ತು ಅಲ್ವಾ ಅಪ್ಪು? ಸ್ವಲ್ಪ ಬರೀ 1/4 kg ಎಣ್ಣೆನೇ 500 ಚಿಲ್ಲರೆ 600 ಅನ್ಕೊಳ್ಳಿ. 595 ಏನೋ ಹೇಳಿದ್ರು ಅವರು. ನಾವು ಹೋಗಿ ತೊಗೊಂಡು ಬರ್ತೀವಲ್ಲ, ಅಲ್ಲಿ ಸ್ವಲ್ಪ ಕಡಿಮೆ, 1 kg 2000 ರೂಪಾಯಿನೋ ಇಲ್ಲ 1800 1600 ಈ ಥರ ಸಿಗುತ್ತೆ. ಅದು ಸೇಮ್ ಇದೇ ಥರ ಇರುತ್ತೆ. ಇಲ್ಲ ಅದಕ್ಕೆ ಸುಮ್ಮನೆ 1/4 kg ತಗೊಂಡಿದ್ದು. ಜಾಣು ಸ್ವಲ್ಪ ಕೂಡ ಇರಲಿಲ್ಲ ಆಯಿತಾ, ಹಾಗಾಗಿ ಒಂದು ತೊಗೊಂಡ್ರು ಇವ್ರಿಗೂ ಇಷ್ಟ, ಅದಕ್ಕೆ ನಾನು 2 kg ಬೇರೆ ಬೇರೆ ತೊಗೊಂಡಿದ್ದೀನಿ. ಇನ್ನು ಅಂಜೂರ ಒಂದು 250 ಗ್ರಾಮ್ ಇಲ್ಲ 200 ಗ್ರಾಮ್ ಇದೆ ಅಂಜೂರ. ಇನ್ನು ಇದು ನಮ್ಮಮ್ಮ ತೊಗೊಂಡ್ರು ಅವರೇ ಬೇಳೆ ಸ್ನ್ಯಾಕ್ಸ್. ಅವರೇ ಬೆಳೆಗೆ ಉಪ್ಪು ಖಾರ ಎಲ್ಲನೂ ಹಾಕಿ ಮಾಡಿರ್ತಾರಲ್ಲ ಅದು. ಇನ್ನು ಇದು ಹೆಸ್ರು ಬೇಳೆ. ಜಾಣುಗೆ ಜಾಸ್ತಿ ನಾನು ಹೆಸ್ರು ಬೇಳೆ ಕೊಡ್ತೀನಿ. ಅದೇ ಹೇಳಿದ್ನಲ್ಲ, ಪ್ಯಾಕೆಟಲ್ಲಿದ್ದರೆ ಹಾಳಾಗಲ್ಲ ಅಂದ್ಬಿಟ್ಟು ಪ್ಯಾಕೆಟು ತೊಗೊಂಡಿದ್ದೀನಿ ಮತ್ತು ಲೂಸು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಏನಾದರೂ ಮಾಡ್ತಾರೆ ನಮ್ಮಮ್ಮ. ಇನ್ನು ಪುಡಿ ಉಪ್ಪು. ಇದು ಬಂದು ಕಾಬೂಲ್ ಕಡಲೆಕಾಳು. ವಾಲ್ನಟ್ ನಾನು ಸಾಮಾನ್ಯವಾಗಿ ಈ ಥರದ್ದೇ ತೊಗೊಂಡು ಬರ್ತೀನಿ, ಯಾಕಂದರೆ ಬೇಗ ಹಾಳಾಗಲ್ಲ ಅಂತ ಹೇಳ್ಬಿಟ್ಟು. ಫ್ರಿಜ್ಜಲ್ಲಿ ಇಡ್ತೀನಿ ಕೆಲವೊಮ್ಮೆ. ಇವರು ಫ್ರಿಜ್ಜಲ್ಲಿ ಇಡಬೇಡ ಡ್ರೈ ಫ್ರೂಟ್ಸ್ನ ಅಂತಾರೆ. ವಾಲ್ನಟ್ ಮಾತ್ರ ನಾನು ಅದರಲ್ಲಿ ಇಡ್ತೀನಿ, ಹಾಳಾಗಿಬಿಡುತ್ತೇನೋ ಅಂತ ಹೇಳಿ. ಇವ್ರ ಸ್ಮೆಲ್ ಒಂಥರ ಚೇಂಜ್ ಆಗಿಬಿಡುತ್ತೆ, ಇಡಬೇಡ ಅಂತಾರೆ. ನನಗೆ ಇಷ್ಟೊಂದು ದುಡ್ಡು ಕೊಟ್ಟು ತೊಗೊಂಡು ಬಂದು ವೇಸ್ಟ್ ಆಗುತ್ತಲ್ಲ ಅಂತ ಹೇಳಿ ಅದಕ್ಕೆ ಈ ಥರ ತೊಗೊಂಬರೋದನ್ನ ರೂಢಿ ಮಾಡಿಕೊಂಡೆ. ಇದು ಬೇಗ ಹಾಳಾಗಲ್ಲ. ಇದು ಬಂದು ಡ್ರೈ ಡೇಟ್ಸು. ಏನಾದರೂ ತಿನ್ಬೇಕು ಅನ್ನಿಸ್ದಾಗ ಒಂದೇ ಒಂದು ಡೇಟ್ಸ್ನ ಬಾಯಲ್ಲಿ ಹಾಕ್ಕೊಂಡ್ಬಿಟ್ರೆ ಆಯಿತು, ಒಂದು 20 ನಿಮಿಷ ಆರಾಮಾಗಿ ಅಗಿತಾ ಇರ್ಬೋದು. ಅದು ಬೇಗ ಇದಾಗಲ್ಲ ನೋಡಿ, ನಾವು ಜಾಸ್ತಿ ತೆಗಿಬೋದು. ಅದಕ್ಕೆ ನಾನು ಸ್ವೀಟ್ ಏನಾದರೂ ತಿನ್ಬೇಕನ್ನಿಸ್ತು, ಇಲ್ಲ ನನಗೆ ಏನಾದರೂ ಒಂದು ತಿನ್ಬೇಕನ್ನಿಸ್ತು ಅಂದಾಗ ಪಟ್ ಅಂತ ನಾನು ಇದನ್ನೇ ತಿನ್ನೋದು. ಜಾಸ್ತಿ ತೆಗಿಬೋದು ಅಂತ, ಕ್ರೇವಿಂಗ್ ಕಡಿಮೆ ಆಗುತ್ತೆ ಅಂತ. ಇನ್ನು ಕಿಚನ್ಗೆ ಅಂತ ಹೇಳ್ಬಿಟ್ಟು ನ್ಯಾಪ್ಕಿನ್ಸ್ ತೊಗೊಂಡೆ. ನಮ್ಮಮ್ಮ ಅದೆಷ್ಟು ತಗೋತೀವನ್ನ ಅಂತ ಬೈಕೊಂಡು ಕರ್ಕೊಂಡು ಬಂದರು. ಇದು ನಾರ್ಮಲ್ ವಾಶ್ರೂಮ್ಗೆ. ಇವರೊಂದು ಛತ್ರಿ ತೊಗೊಂಡ್ರು. ಇದು ಕಲರ್ ಇದೆ, ದೊಡ್ಡದಾಗಿದೆ. ಇವಾಗ ಹೆಂಗಿದ್ರು ಹನಿ ಬೀಳೋ ಕಾಲ ಅಲ್ಲ, ಅದಕ್ಕೆ ಅಂತ ತೊಗೊಂಡ್ರು. ನನ್ನ ಮಗಂಗೆ ಎಚ್ಚರ ಆಯಿತು. ಅಂಬ ಪ್ರೇಮಿ ಬಂದರು ನೋಡಿ. ಇಲ್ಲೆಲ್ಲ ಅಂಬ ಇದೆ ಅಂತ ನಿಮ್ಗೇನಾದ್ರೂ ಕಾಣಿಸ್ತಾ ಇದೆಯಾ? ನನ್ನ ಮಗ ಕಾಣಿಸುತ್ತೆ. ತಗೊಳ್ಳಿ ಸಾರಿ ತಪ್ಪಾಯ್ತು. ಬನ್ನಿ ಇರ್ಗುತ್ತೆ, ಬನ್ನಿ ಕೂತ್ಕೊಬಿಡಿ. ತೋರಿಸಿ ಎಲ್ಲ ಅಂಬ ಎಲ್ಲ ಐತಿ. ಪುಟಾಣಿ ಅಂಬ ಆಯ್ತಾ, ಅದರಲ್ಲಿ ಇಲ್ಲೆಲ್ಲೋ ಇದೆ, ಅದನ್ನ ತೋರಿಸಿ ಇವರು ಸಮಾಧಾನ ಮಾಡಿದಾರಲ್ಲಿ. ಎಲ್ಲೈತವ ಅಂಬ? ತೋರಿಸಿಯವ ಇಲ್ಲಿ ಅಂಬ, ಇಲ್ಲಿ ಇಟ್ಟಿಟ್ಟೆ ಇದ್ದಾವೆ. ನಾನು ಏನ್ ಕಪ್ಪು ತಗೊಂಡಿದ್ಯಾ ಅಂತ ನಾನು ಇವ್ರು ಕೇಳ್ತಾ ಇದ್ದೀನಿ. ಅದ್ರಲ್ಲಿ ಪುಟ್ಟು ಅಂಬ ಇದೆ, ಅದು ಜಾಣ ಇಷ್ಟಪಟ್ಟು. ಅದು ಅಂಬನ ಕಂದು ಕಟಕಳನ ಕಟಾಕ್ಬಿಟ್ಟು ಉಲ್ಲಾಕನ ಹಿಂಗೆ ನೋಡ್ತಾ ಇರ್ತಾರೆ, ಅಷ್ಟು ಪ್ರೇಮಿ. ಅಂಬ. ಇನ್ನು ಬೆಲ್ಲ ಒಂದು ತಗೊಂಡೆ, ಉಂಡೆ ಬೆಲ್ಲ ಬರುತ್ತಲ್ಲ ಅದು, ಬಿಳಿ ಎಳ್ಳು.
ಇದು ಒಂದು ಹುಚ್ಚಳ್ಳು. ನನಗೆ ಹುಚ್ಚಳ್ಳು ಪುಡಿ ಮತ್ತು ಚಟ್ನಿ ಅಂದರೆ ತುಂಬ ಇಷ್ಟ ಆಯಿತಾ. ಸಿಗದೆ ಅಪರೂಪ. ಹಿಂಗೆಲ್ಲಾದರೂ ಸಿಕ್ಕಿದಾಗ ತೊಗೊಂಡು ಬರ್ತೀನಿ. ಜಾಸ್ತಿ ತರಲ್ಲ, ಒಂದು 1/4 kg ಅಷ್ಟು ತೊಗೊಬರ್ತೀನಿ. ಒಂದು 1/4 kg ತಂದ್ರೆ ಒಂದು 3 ಸಲ ಮಾಡ್ಕೋಬೋದು. ಇನ್ನು ಕೂಮ್ ತೊಗೊಂಡೆ. ಇನ್ನು ಮಾಮೂಲಿ ಸಾಂಬ್ರಾಣಿ, ಧೂಪ. ಓನು ಏನು ಬೇಕು? ಅಂಬ ಬೇಜಾರಾಯಿತು ತಡಿ. ನಡೀರಿ, ವಾಶ್ರೂಮ್ ಎಲ್ಲ ಕ್ಲೀನ್ ಮಾಡಿ. ಇದು ಜಾಣು ಇಟ್ಕೊಂಡ್ರು ಅಂತ ಇವ್ರು ತಗೊಂಡಿದ್ದು. ಕಡ್ದು ಬಿಟ್ಟಿದೆ ಅದು ಕವರ್ ಎಲ್ಲ ಅದಕ್ಕೆ. ಇದೆಷ್ಟು ಗೊತ್ತಪ್ಪು? 70 rupees ಅಂತೆ ವಾ. ಕಲರ್ ನೀರಿಗೆ. ದೇವ್ರೆ ಕಾಸ್ಟ್ಲಿ. ಇನ್ನು ನಾನು ಹಾಟ್ ಬಾಕ್ಸ್ ಕೇಳಿದ್ನಲ್ಲ, ನಾನು ತಗೊಂಡು ಬಂದೆ ನೋಡಿ. ಅಲ್ಲಿ ನೋಡಿದ್ದೇ ಬೇರೆ, ನಾನು ತಗೊಂಡು ಬಂದಿದ್ದೇ ಬೇರೆ. ಇದೊಂಥರ ಚೆನ್ನಾಗಿದೆ ಅನಿಸ್ತು ನನಗೆ. ಆಮೇಲೆ ವೆಲ್ವೆಟ್ ಕಲರು. ₹549 ಇದು. 499 ರೂಪಾಯಿ. ಚೆನ್ನಾಗಿದೆ ಒಂಥರ. ಇರಮ್ಮ ಎಲ್ಲಿ ಗೊತ್ತೀರಿ? ಬಾತ್ರೂಮ್ಗೆ ಹೋಗಿ ತಿಕ್ಬಿಡ್ಬೇಕು ಈಗ ಅವನು ಎಲ್ಲನೂ. ಹೋಗಿ ಎಲ್ಲಿಗೆ ಹೋಗ್ತೀರಾ ಹೋಗಿ. ಇದು ಬಿಲ್ ಮಾಡಿಸಿದ್ವಲ್ಲ, ಅವಾಗ ಹೇಳಿದ್ರು ಇದೇನೋ ಆಫರ್ ಇದೆ. ಎಷ್ಟು ರೂಪಾಯಿ ಅಪ್ಪು ಇದು? 399. 399 ರೂಪೀಸಿಗೆ ಸಿಗುತ್ತೆ ಅಂತ. ಸರಿ ಅಂದ್ಬಿಟ್ಟು ಅಪ್ಪ ತಗೊಳ್ಳೋಣ ಅಂದೆ. ಸರಿ ತಗೊಳಮ್ಮ ಅಂದರು, ತೊಗೊಂಡ್ಬಿಟ್ಟೆ ಪಟ್ಟಂತ. ಇವ್ರು ಯಾವಾಗ ತಗೋ ಅಂತಾರೆ ಅದನ್ನು ಕಾಯ್ತಾ ಇರ್ತೀನಿ ನಾನು. ಈ ಥರ ಪಾತ್ರೆ ಗೀತ್ರೆ ಅಂದರೆ ಪಟ್ಟಂತ ತಗೊಬಿಡೋಕ್ಕೆ. ಆಮೇಲೆ ಬಂದು ಕೊರಗ್ತಿರಲ್ಲ ಜೀವನ. ಅಂದರೆ ನಮಗೆ ಅಲ್ಲಿ ಓಕೆ ಇಷ್ಟ ಆಗಿದ್ದು, ಮನೆಗೆ ಬಂದಮೇಲೆ ಅಯ್ಯೋ ಇದು ಜಾಸ್ತಿ ಆಯಿತು ಅಂತ ಏನಾದರೂ ಅನಿಸಿದ್ರೆ ಆವಾಗ ಬೇಜಾರಾಗ್ತಿರುತ್ತೆ. ಅಯ್ಯೋ ಈಗ ತರಲಿಲ್ಲ ಅಂದರೆ ಅಷ್ಟು ಕಡಿಮೆದು ಅಲ್ವಾ, ತಗೊಳಕ್ಕಾಗ್ಲಿಲ್ವಲ್ಲ ಅಂತ ಕೊರಗು. ಅಷ್ಟು ಕಡಿಮೆ ಸಿಕ್ತಲ್ಲ, ತಗೋಬೋದಿತ್ತಲ್ಲ, ಎಲ್ಲೋ ಹೋಗೋದು 300 ರೂಪಾಯಿ ಅಂತಲೂ ಅನಿಸುತ್ತೆ. ತಡೀರಿ, ಒಂದೇ ಒಂದು ಪ್ಲೇಟ್ ತೆಗೆದು ಇದು 2 ಪ್ಲೇಟ್ ಬಂದಿದೆ. 2 ಪ್ಲೇಟು, 4 ಕಪ್ಪು ಮತ್ತು 4 ಸ್ಪೂನು. ಮತ್ತು ಇನ್ನೇನಪ್ಪ ಅಷ್ಟೇ. ಇದೊಂದು ಬೌಲು. ಇಷ್ಟಕ್ಕೆ 399 ರೂಪೀಸು. ಶಾಕ್ ಆದರು ಅಂತ ಹೇಳಿದ್ನಲ್ಲ, ಎಷ್ಟಿದೆ ಬಿಲ್ ಅಂತ ಹೇಳ್ತೀನಿ ತಡೀರಿ. ಈಗ ಟೋಟಲ್ಲು 11,504, 11,504 ರೂಪಾಯಿ ಈ ತಿಂಗಳು ಗ್ರಾಸರೀಸ್ ಬಿಲ್ಲು. ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟೊಂದು ಆಗಿರೋದು ಅಲ್ವಾ? ಡಬಲ್ ಆಗೈತೆ ಇಷ್ಟೊಂದೇನು. ಡಬಲ್ ಆಗಿಬಿಟ್ಟೈತೆ. ಅದಕ್ಕೆ ಇವ್ರಿಗೆ ಶಾಕು, ಏನು ಇಷ್ಟೊಂದು ಆಗೋಯ್ತಲ್ಲ ಅಂತ ಹೇಳಿ. ಅದೇ ಆಗಲೇ ಹೇಳ್ದಂಗೆ ಡ್ರೈ ಫ್ರೂಟ್ಸು ಅದು ಇದು ಎಲ್ಲ ಸ್ವಲ್ಪ ಆಯ್ತಲ್ಲ, ಹಾಗಾಗಿ ಒಂಚೂರು ಜಾಸ್ತಿ ಆಯಿತು ಅನಿಸುತ್ತೆ. ಎಕ್ಸ್ಟ್ರಾ ನನ್ನ ಖರ್ಚು ಅಂದರೆ ಇದೆರಡೇ, ಹಾಟ್ ಬಾಕ್ಸು ಮತ್ತು ಇದು. ಅದು ಬಿಟ್ಟರೆ ಇನ್ನೇನು ಇಲ್ಲ. ಇನ್ನು ಇವತ್ತಿನ ಬ್ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪೂರ್ತಿ ಬ್ಲಾಗ್ನ ನೋಡಿರ್ತೀರಾ ಅಂದ್ಕೊಳ್ತೀನಿ. ಪೂರ್ತಿ ಏನಾದರೂ ಬ್ಲಾಗ್ ನೋಡಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಏನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ? ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಾಕ್ಸ್ ನೋಡುತ್ತವೆ ಅಂತ. ಏನವಾದ ಚಿನ್ನೆ? ಅಂಬ ಅಲ್ಲ, ಅದು ಸ್ವೀಟ್. ಅಂಬ ಎಲ್ಲೈತೆ ತೋರಿಸಿ. ಅಲ್ಲಿದ್ಯಾ? ಹೌದಾ? ತೋರ್ಸವ ಎಲ್ಲೈತೆ ಅಂಬ ಅದ್ರಲ್ಲಿ? ಎಲ್ಲೈತೆ ಅದರಲ್ಲಿ? ಅಲ್ಲಿ ಕರೆಕ್ಟಾಗಿ ತೋರಿಸ್ತಾ ಇದೆ ಮಗ. ಅಲ್ಲಿ ಹೋಯ್ತಾ?